ನಮಸ್ಕಾರ ವೀಕ್ಷಕರೇ, ರಾ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಮಂಗಳೂರಿನಲ್ಲಿ ಪ್ರತೀಕಾರದ ಕೊಲೆಗಳಿಗೆ ಕೊನೆನೇ ಇಲ್ವಾ? ಹಿಂದೂ ಮುಸ್ಲಿಂ ಹೀಗೆ ಸಾಲು ಸಾಲು ಹೆಣಗಳು, ಅದರ ಹಿಂದೆ ರಾಜಕೀಯ ಹೇಳಿಕೆಗಳು. ಒಂದು ರೀತಿ ಮಂಗಳೂರು ಮತ್ತು ಆ ಭಾಗ ಪ್ರಯೋಗಶಾಲೆ. ಅದು ಹಿಂದೂ ಪ್ರಯೋಗಶಾಲೆ ಅಂತೀರೋ, ಮುಸಲ್ಮಾನ ಪ್ರಯೋಗಶಾಲೆ ಅಂತೀರೋ, ಅಥವಾ ರಾಜಕೀಯ ಪ್ರಯೋಗಶಾಲೆ ಅಂತೀರೋ ಗೊತ್ತಿಲ್ಲ. ಆದರೆ ತನ್ನ ತಮ್ಮನನ್ನ ಕಳೆದುಕೊಂಡ, ಮಗನನ್ನ ಕಳೆದುಕೊಂಡ, ಗಂಡನನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಯಾರಿಗೂ ಕೇಳಿಸಲ್ಲ. ಕೇಳಿಸೋದು ಒಂದೇ, ರಾಜಕೀಯ. ಇವನಮ್ಮವ ಎಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಹಾತೊರೆಯುವಂತಹ ಮನಸ್ಸುಗಳು, ರಾಜಕೀಯವಾಗಿ ಲಾಭವನ್ನ ಪಡೆದುಕೊಳ್ಳುವಂತಹ ನಾಯಕರುಗಳು, ಹೆಣವಾಗಿ ಬಿದ್ದು ಒದ್ದಾಡುವಂತಹ ಜನಸಾಮಾನ್ಯರು. ಇದು ಮಂಗಳೂರಿನಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ ರಾಜಕೀಯ. ಪ್ರತಿಕಾರಕ್ಕೋಸ್ಕರ ಮತ್ತು ಬೇರೆ ಇನ್ಯಾವುದೋ ಜಾತಿ ಧರ್ಮದ ಒಂದು ಅಲೆಗೆ ಜೋತು ಬಿದ್ದು ನಡೆಯುವಂತಹ ಕೊಲೆಗಳು ಇಡೀ ರಾಜ್ಯವನ್ನ ಅಲುಗಾಡಿಸ್ತಾ ಇದೆ. ಒಟ್ಟಾರೆ ಮಂಗಳೂರಿನಲ್ಲಿ ಈ ಪ್ರತಿಕಾರದ ಕೊಲೆಗಳು ಯಾವಾಗ ನಿಲ್ತವೆ? ಈ ಪ್ರತಿಕಾರದ ಹೊಗೆ, ದ್ವೇಷ ಯಾವಾಗ ನಿಲ್ಲುತ್ತೆ? ಸೌಹಾರ್ದಯುತವಾಗಿ ಜೀವನ ಮಾಡುವಂತಹ ಆ ಪರಿಸ್ಥಿತಿ ಯಾವಾಗ ಬರುತ್ತೆ ಗೊತ್ತಿಲ್ಲ. ಒಂದಂತೂ ಸತ್ಯ, ಸಾಲು ಸಾಲು ಹೆಣಗಳು ಇಡೀ ಕರ್ನಾಟಕವನ್ನ ಬೇರೆಯದೇ ರೀತಿಯಲ್ಲಿ ನೋಡುವಂತೆ ಮಾಡ್ತಾ ಇದೆ. ಲಂಗು ಲಗಾಮಿಲ್ಲದೆ, ಭಯ ಭಕ್ತಿ ಇಲ್ಲದೆ, ಯಾರು ಯಾರನ್ನ ಬೇಕಾದರೂ ಎಲ್ಲಿ ಬೇಕಾದರೂ ತಲ್ವಾರ್ ಲಾಂಗು ಮಚ್ಚುಗಳನ್ನು ಹಿಡಿದು ಕೊಚ್ಚಿ ಕೊಲೆ ಮಾಡಬಹುದು ಅನ್ನುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಇದು ಸತ್ಯ. ಇದಕ್ಕೆ ಹೊಣೆ ಯಾರು? ಇವತ್ತಿನ ರಾ ಡಿಬೇಟ್ನಲ್ಲಿ ನಾವು ಇದೇ ವಿಚಾರವನ್ನ ಡಿಸ್ಕಸ್ ಮಾಡ್ತೀವಿ. ಹಿಂದೂ ಮರ್ಡರ್ ಪಾಲಿಟಿಕ್ಸ್. ತೀವ್ರ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ ಮಂಗಳೂರು ಕೊಲೆ ಕೇಸ್. ಮಂಗಳೂರಲ್ಲಿ ಪ್ರತೀಕಾರದ ಕೊಲೆಗಳಿಗೆ ಕೊನೆನೇ ಇಲ್ವಾ? ಆಗಿದ್ದು ಗ್ಯಾಂಗ್ ವಾರ ಅಥವಾ ಹಿಂದೂಗಳ ಮೇಲಿನ ದಾಳಿನ? ವೈಯಕ್ತಿಕ ಅಟ್ಯಾಕ್ ನಲ್ಲಿ ರಾಜಕೀಯ ಮಾಡ್ತಾ ಇರೋರು ಯಾರು? ಸುಹಾಸ್ ಶೆಟ್ಟಿ ಕೊಲೆ ಬೆನ್ನಲ್ಲೇ ರಾಜ್ಯಾದ್ಯಂತ ಭುಗಿಲೆದ್ದಿದೆ ಆಕ್ರೋಶ. ಎಲ್ಲಾ ಜಿಲ್ಲೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಸುಹಾಸ್ ಶೆಟ್ಟಿ ಕೊಲೆ ಖಂಡಿಸಿ ಬಿಜೆಪಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಟೈರ್ಗಳಿಗೆ ಬೆಂಕಿ ಹಚ್ಚಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆಗೆ ಪ್ರತೀಕಾರವಾಗಿ ಮುಸ್ಲಿಂ ಯುವಕರ ಮೇಲೆ ಹಲ್ಲೆ ಕೂಡ ನಡೆದಿದೆ. ಬೆಳಗ್ಗೆಯಿಂದ 4 ಕಡೆ ಮುಸ್ಲಿಂ ಯುವಕರ ಮೇಲೆ ದಾಳಿ ನಡೆದಿದೆ. ಸ್ವಲ್ಪದರಲ್ಲೇ ಬಚಾವಾಗಿ ಆಸ್ಪತ್ರೆ ಸೇರಿದ್ದಾರೆ ಮುಸ್ಲಿಂ ಯುವಕ. ಕೊಲೆಯಾದ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಎಂದಿದೆ ರಾಜ್ಯ ಸರ್ಕಾರ. ಮಂಗಳೂರಿನಲ್ಲಿ ಆಗಿದ್ದು ಹಿಂದೂ ಕಾರ್ಯಕರ್ತನ ಕೊಲೆ ಅಲ್ಲ, ಆತ ರೌಡಿ ಶೀಟರ್ ಕೊಲೆಗೂ ಹಿಂದೂ ಮುಸ್ಲಿಂ ಬಣ್ಣ ಯಾಕೆ ಹಚ್ತೀರಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ರೌಡಿ ಶೀಟರ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ನಮ್ಮ ಹಿಂದೂ ಯುವಕ, ನಮ್ಮ ಹೆಮ್ಮೆಯ ಪುತ್ರ ಅಂತ ಬಿಜೆಪಿ ಹೇಳ್ತಾ ಇದೆ. ಈ ಮಧ್ಯೆ ಸಾಲು ಸಾಲು ಹೆಣಗಳು ಬೀಳ್ತಾ ಇವೆ. ಪ್ರತೀಕಾರವಾಗಿ ಹಿಂದೂ ಮುಸಲ್ಮಾನರು ಒಬ್ರಿಗೊಬ್ರು ಕೊಚ್ಚಿ ಕೊಲೆ ಮಾಡ್ಕೊಳ್ತಾ ಇದ್ದಾರೆ. ಬೆಳಗಿನಿಂದಲೂ 4 ಯುವಕರ ಮೇಲೆ ಹಲ್ಲೆ ನಡೆದಿದೆ. ಹಾಗೆ ನೋಡಿದರೆ ಸೌಹಾರ್ದಯುತವಾದಂತಹ ಒಂದು ಬೆಳವಣಿಗೆ. ಒಬ್ಬ ಯುವಕನನ್ನ ಕೊಲ್ಲೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಹಿಂದೂ ಹೆಣ್ಮಗಳು ಮುಸಲ್ಮಾನನನ್ನ ಬಚಾವ್ ಮಾಡ್ತಾರೆ. ಅದು ನಮಗೆ ಬೇಕಾಗಿರೋದು. ರಾಜಕೀಯ ಹೇಳಿಕೆಯನ್ನು ಕೊಟ್ಟು ಹಿಂದೂ ಮುಸಲ್ಮಾನರನ್ನ ಒಬ್ಬರ ಮೇಲೆ ದ್ವೇಷವನ್ನು ಹೆಚ್ಚಿ ಮಾಡಿ ಒಬ್ರಿಗೊಬ್ರು ಕೊಲೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡುವಂಥದ್ದು ಅಲ್ಲ. ಸೊ ಈಗ ಇದೇ ಯುವಕನ ಪಾರಾಗಿರೋದು. ಇದೇ ಯುವಕ ಪಾರಾಗಿರೋದು. ಸೊ ಈ ಯುವಕ ಮೋಸ್ಟ್ಲಿ ಮಂಗಳೂರಿನಲ್ಲಿ ಮೀನು ವ್ಯಾಪಾರಿಯಂತೆ, ಉಳ್ಳಾಲ ನಿವಾಸಿ ಲುಕ್ಕಾನ್.
ಈತನನ್ನ ಒಂದು ಇನೋವಾ ಕಾರ್ನಲ್ಲಿ ಬಂದಂಥ ದುಷ್ಕರ್ಮಿಗಳ ತಂಡ ಹೊಡೆಯೋಕ್ಕೆ ಅಂತ ಏಕಾಏಕಿ ಹಲ್ಲೆ ಮಾಡಿದೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಒಬ್ಬ ಹಿಂದೂ ಮಹಿಳೆಯ ಸಮಯ ಪ್ರಜ್ಞೆಯಿಂದ ಈ ಯುವಕ ಬಚಾವಾಗಿದ್ದಾನೆ. ಸೊ ಇಲ್ಲಿ ಹಿಂದೂ ಮುಸ್ಲಿಂ ಬರೋದಿಲ್ಲ ರೀ, ಇಲ್ಲಿ ಬರೋದು ಮಾನವೀಯತೆ, ಮನುಷ್ಯತ್ವ ಇಲ್ಲಿ ಬರೋದು. ಕಣ್ಣ ಮುಂದೆ ಯಾರನ್ನಾದ್ರೂ ಕೊಚ್ತಾ ಇದ್ದಾರೆ ಅಂತ ಅನ್ನುವಾಗ, ಸುಹಾಸ್ ಶೆಟ್ಟಿ ಕೊಲೆ ಮಾಡುವಾಗ ಎಲ್ಲರೂ ನಿಂತ್ಕೊಂಡು ವಿಡಿಯೋ ಮಾಡಿ ನೋಡಿದ್ರಲ್ಲ, ಹತ್ರ ಹೋದ್ರೆ ನಮ್ಮನ್ನು ಕೊಚ್ಚಿಬಿಡ್ತಾರಲ್ಲ ಅಂತ ದೂರ ಇದ್ರಲ್ಲ, ಅದು ಮನುಷ್ಯತ್ವ ಮಾನವೀಯತೆ ಅಲ್ಲ. ಒಬ್ಬರಿಗೊಬ್ಬರು ಮನುಷ್ಯತ್ವದ ಆಧಾರದ ಮೇಲೆ ಬಚಾವ್ ಮಾಡ್ತಾರಲ್ಲ, ಇದು ನಮ್ಮ ರಾಜ್ಯಕ್ಕೆ ಬೇಕಾಗಿರೋದು. ಈ ಸೌಹಾರ್ದತೆ ನಮಗೆ ಬೇಕಾಗಿರೋದು. ಆದರೆ ಈ ಸೌಹಾರ್ದತೆ ಭಾಳ ಜನರಿಗೆ ಬೇಕಾಗಿಲ್ಲ. ಹಿಂದೂ ಮುಸಲ್ಮಾನರು ಹಠಕ್ಕೆ ಬಿದ್ದಂತೆ ಪ್ರತೀಕಾರವೆಂಬಂತೆ ಒಬ್ರಿಗೊಬ್ರು ಕೊಚ್ಚಿ ಕೊಲೆ ಮಾಡ್ತಾ ಇದ್ರೆ ನಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಂಡು ನಾವು ತಣ್ಣಗೆ ಆರಾಮಾಗಿ ಕುರ್ಚಿ ಮೇಲೆ ಅಧಿಕಾರ ನಡೆಸೋಣ ಅಂತ ಕಾಯ್ತಾ ಇರೋರಿಗೆ ಸೌಹಾರ್ದತೆ ಯಾಕ್ರೀ ಬೇಕು? ನಾವು ಅಷ್ಟೇ ಜೋರಾಗಿ ಜಗಳ ಮಾಡಿಸಿ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತಂದರೆ ದೊಡ್ಡವರು, ಇಲ್ದಿದ್ರೆ ಚಿಕ್ಕವರು. ಇರಲಿ, ಯಾರ್ಯಾರು ಏನೇನು ಹೇಳಿದ್ದಾರೆ ಕಾಂಗ್ರೆಸ್ ಅವರು BJP ಅವರು, ಬನ್ನಿ ನೋಡೋಣ. ಯಾಕೆ ಮರ್ಡರ್ ಆಗಿದೆ, ಏನು ಕಾರಣ, ಇವೆಲ್ಲ ಗೊತ್ತಿಲ್ಲ ನನಗೆ. ಯಾರು ಮಾಡಿದ್ದಾರೆ ಅದಕ್ಕೆ ಕೂಡ್ಲೇನೆ ಅಕ್ಯೂಸ್ಡ್ ಯಾರ್ಯಾರು ಆಗಲಿ, ಮನುಷ್ಯನ ಪ್ರಾಣ ಭಾಳ ಮುಖ್ಯ. ಅದಕ್ಕೋಸ್ಕರ ಕೂಡಲೇ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು, ಅವ್ರನ್ನ ದಸ್ತಗಿರಿ ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಮಂಗಳೂರು ಒಂದು ರೀತಿಯಲ್ಲಿ ಶಾಂತಿಗೆ ಬರ್ತಾ ಇತ್ತು. ಕಳೆದ 4-5 ದಿವಸದಿಂದ ಆಗಿದ್ದಂಥ ಘಟನೆ ಮತ್ತು ಇವತ್ತು ನಿನ್ನೆ ಆಗಿರುವ ಒಂದು ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸಿದೆ. ನಾವು ಇದನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಅವ್ರು ಯಾರು ಮಾಡಿದ್ದಾರೆ ಅವರನ್ನು ಈಗಾಗಲೇ 4 ತಂಡಗಳನ್ನು ರಚನೆ ಮಾಡಿ ಕಳಿಸಿದ್ದೇವೆ. ಅದನ್ನು ಅವ್ರನ್ನ ಸೆಕ್ಯೂರ್ ಮಾಡ್ತೇವೆ. ಈ ಘಟನೆಗಳನ್ನು ಆಗೋದಕ್ಕೆ ಇನ್ನು ಮೇಲೆ ಕೂಡ ಬಿಡೋದಿಲ್ಲ. ಪೊಲೀಸ್ ಅಧಿಕಾರಿಗಳು ಬಹಳ ಕಾಂಪಿಟೆಂಟ್ ಇದ್ದಾರೆ. ಅವರು ಏನು ಬೇಕು ಅದನ್ನು ಕಾನೂನು ಇರ್ತಾರೆ, ಅವರೆಲ್ಲ ಕೂಡ ಒಳ್ಳೆ ಕ್ರಮ ಕೈಗೊಳ್ಳುವಂಥ ಅಲ್ಲೂ ಕೂಡ ಆದಷ್ಟು ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಕೂಡ ಅದು ನಮ್ಮ ಜವಾಬ್ದಾರಿನೇ. ಯಾಕೆಂದರೆ ಈಗ ವಾತಾವರಣ ಸ್ವಲ್ಪ ಖಂಡಿತವಾಗಿಯೂ ಉದ್ರೇಕಕ್ಕೆ ಹೋಗಿರ್ತದೆ ಮತ್ತು ಎಲ್ಲರಲ್ಲೂ ಕೂಡ ಒಂದು ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಪೊಲೀಸ್ ಅವರು ಶಾಂತಿಯನ್ನು ಕೂಡ ಕಾಪಾಡಬೇಕು ಮತ್ತು ಎಲ್ಲರ ಮೇಲೂ ನಿಗಾವನ್ನು ಇಡಬೇಕು. ಯಾರ್ಯಾರು ಏನೇನು ಚಟುವಟಿಕೆಗಳು ಮಾಡ್ತಾರೆ ಅದರ ಬಗ್ಗೆಯೂ ಸಂಪೂರ್ಣ ನಿಗಾ ಇಡಬೇಕಾಗ್ತದೆ. ಮತ್ತು ಯಾರು ಇಂಥ ಒಂದು ನೆನ್ನೆಯ ಹತ್ಯೆಗೆ ಕಾರಣಕರ್ತಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಬೇಕಾಗ್ತದೆ. ಪೊಲೀಸ್ ಇಲಾಖೆಗೆ ಆ ದುಷ್ಕರ್ಮಿಗಳು ಹಿಂದೆ ಬಿದ್ದು ಪತ್ತೆ ಹಚ್ಚಲು ಬೇಕಾದ ವಾತಾವರಣ ಮತ್ತು ಸಮಯ ಕೊಟ್ಟು ನಮ್ಮೇನು ಅವ್ರಿಗೆ ಮಾಹಿತಿ ಇದ್ದರೆ ಆ ಎಲ್ಲ ಮಾಹಿತಿಯನ್ನು ಇವತ್ತು ಪೊಲೀಸ್ ಇಲಾಖೆ ಕೊಟ್ಟು ಪೊಲೀಸ್ ಇಲಾಖೆ ಅವ್ರು ಪತ್ತೆ ಹಚ್ಚೋ ಸಂಪೂರ್ಣ ಸಹಕಾರ ಕೊಡಬೇಕು. ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಬೇಕು, ಕಂಡುಹಿಡಿಯಬೇಕು. ಈ ರೀತಿಯ ಘಟನೆಗಳನ್ನು ಯಾರು ಮುಂದೆ ಎಲ್ಲಿಗೂ ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು. ಮತ್ತು ಇದು ಆ ವೈಯಕ್ತಿಕ ಮತ್ತು ಅವರ ಆ ಗುಂಪಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಅಲ್ಲದೆ ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಗಕ್ಕೆ ಸಂಬಂಧಪಟ್ಟ ಸಮಸ್ಯೆಯನ್ನು ಯಾರು ಕೂಡ ಬಿಂಬಿಸಬಾರ್ದು, ಬಿಂಬಿಸಲಿಕ್ಕೆ ಕೂಡ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಲಿಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹವನ್ನು ಮಾಡ್ತೇನೆ. ಈ ಘಟನೆಯ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು, ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. NIA ಇಂದ ತನಿಖೆ ಆಗಬೇಕು, ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ಈ ಘಟನೆ ತನಿಖೆ ಆಗಬೇಕು. ಘಟನೆಯ ಗಂಭೀರತೆನ ಅರ್ಥ ಮಾಡಿಕೊಂಡು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಸ್ಪಂದಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಕೇಂದ್ರ ಸಚಿವರು ಮಾತಾಡಿ ಇಲ್ಲಿ ನಿರಂತರವಾಗಿ ಈ ತರ ಭಯೋತ್ಪಾದನಾ ಚಟುವಟಿಕೆ, ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಫ್ಲಾಗ್ಗಳು ಆಡೋದು ಈ ಭಾಗದಲ್ಲಿ ಜಾಸ್ತಿ ಆಗಿದೆ. ಮನೇನು ನೋಡಿದ್ರೆ ಪಟ್ಟಣದಲ್ಲೇ ಪಾಕಿಸ್ತಾನದ ಬಹಳ ಜನ ಇದ್ರು. ಇನ್ನು ನಮ್ಮ ಸರ್ಕಾರ ಮೀನಾವೇಶ ಹಾಕಿಸ್ತಾ ಇದ್ದೇವೆ ಕಳಿಸೋಣ. ಅದರಿಂದ ಇಲ್ಲಿ ಆ ಒಂದು ಸೆಂಟರ್ ಆಗುವಂಥದ್ದು ಒಳ್ಳೆಯದು. ನಾವು ಕೂಡ ಕೇಂದ್ರಕ್ಕೆ ಪತ್ರ ಬರೀತೀವಿ. ಅದಾದ್ಮೇಲೆ ಅಂದ್ರೆ ಮೆಸೇಜ್ ಎಂಬೋಯ್ತು ಅಲ್ಲಿ
ಕೊಲೆ ಮಾಡಿದವ್ರಿಗೆ ಅವ್ನ ಮೆಸೇಜ್ ಹೋಗೈತಲ್ಲ, ಅವನ ಹತ್ರ ಆಯುಧ ಇಲ್ಲ. ಆಯುಧ ಇದ್ರೆ ಅವನು ಎಸ್ಕೇಪ್ ಆಗ್ತಾನೆ. ಸೆಲ್ಫ್ ಪ್ರೊಟೆಕ್ಷನ್, ಅವರ ಆತ್ಮರಕ್ಷಣೆಗೋಸ್ಕರ ಆಯುಧ ಇಟ್ಕೊಳ್ಳೋಕೆ ಅವಕಾಶ ಇರಲಿಲ್ಲ. ಇದೆಲ್ಲ ತಿಳಿದೇ ಮಾಡಿರೋ. ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೇನೆ ದಾಳಿ ಮಾಡಿ ಪೊಲೀಸರಿಗೆ ಹೊಡೆದ್ರೆ ಕೂಡ ಸರ್ಕಾರ ಮಾತಾಡ್ತಿಲ್ಲ, ಅವರ ಮೇಲೆ ಕೇಸ್ ಮಾಡ್ತಾ ಇಲ್ಲ. ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅವತ್ತಿದ್ದಂತ ಸಂಘಟನೆಯ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಂತು, ಎಲ್ಲ ಅಪರಾಧಿಗಳನ್ನ ರಸ್ತೆಗೆ ಬಿಡ್ತು. ಇದರಿಂದಾಗಿ ಸುಮಾರು 20-23 ಕಾರ್ಯಕರ್ತರು ನಾವು ಕಳ್ಕೊಂಡ್ವಿ ಅವರನ್ನ. ನಾನು ಅವತ್ತು ಕೂಡ 23-27 ಕಾರ್ಯಕರ್ತರನ್ನ ಕಳ್ಕೊಂಡ್ರಿ, ಕರೆಕ್ಟ್. ಆದರೆ ಇವತ್ತು ಯಾರು ಅಲ್ಲಿಗೆ ಬಂದು ಸಾಂತ್ವನ ಹೇಳ್ತಾ ಇದ್ದಾರೆ, ಯಾರು ಅಲ್ಲಿಗೆ ಬಂದು ಭಾಷಣ ಹೊಡಿತಾ ಇದ್ದಾರೆ, ಅವ್ರು ಯಾರ ಮಕ್ಕಳು ಕೂಡ ಸತ್ತು ಹೋಗಿಲ್ಲ, ಯಾರೂ ಪ್ರಾಣ ಕಳೆದುಕೊಂಡಿಲ್ಲ. ಕಳೆದುಕೊಂಡವರು ಬಡವರ ಮಕ್ಕಳು. ಇಡೀ ಸಂಸಾರಕ್ಕೆ ಆಧಾರ ಸ್ತಂಭವಾಗಿದ್ದಂತಹ ಸುಹಾಸ್ ಶೆಟ್ಟಿ ಇವತ್ತು ಕೊಲೆಯಾಗಿದ್ದಾನೆ. ಆತನ ರೌಡಿ ಶೀಟರ್ ಅಂತ ಕರೀತಾರೆ. ಆತ ರೌಡಿ ಶೀಟರ್ ಆಗೋದಕ್ಕೆ ಕಾರಣ ಏನು? ಈ ರೀತಿ ರಕ್ತ ಹರಿಸೋರು ಬೇರೆ, ಆದರೆ ಆ ರಕ್ತದ ಮೇಲೆ ತಮ್ಮ ಒಂದು ಅರಮನೆಯನ್ನು ಕಟ್ಟಿಕೊಂಡು ಅಧಿಕಾರ ನಡೆಸೋರೇ ಬೇರೆ. ಈ ರೀತಿಯಾದಂತಹ ಘಟನೆಗಳು ಯಾಕೆ ನಡೆಯುತ್ತೆ? ಜನಸಾಮಾನ್ಯರ ಮಕ್ಕಳು ಬೀದಿ ಹೆಣ ಆಗ್ತಾ ಇದ್ದಾರೆ. ಇದರ ಹಿಂದೆ ರಾಜಕೀಯ ಲಾಭ ಪಡೆದುಕೊಂಡು ಭಾಷಣ ಹೊಡೆಯೋರು ಮಾತ್ರ ಅಧಿಕಾರಗಳಲ್ಲಿ ಕೂತು ಮಕ್ಕಳನ್ನು ಫಾರಿನ್ನಲ್ಲಿ ಓದಿಸ್ತಾರೆ, ದೊಡ್ಡ 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 ಐಷಾರಾಮಿ ಜೀವನವನ್ನು ನಡೆಸ್ತಾರೆ. ಇಂತಹ ವಿಚಾರದಲ್ಲಿ ಅದು ಯಾವುದೇ ಕೋಮಿನ ಹುಡುಗರಾಗಿರಬಹುದು, ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಹುಟ್ಟಿ ಬೆಳೆಸಿ ದೊಡ್ಡವ್ರನ್ನ ಮಾಡಿರೋದು ಈ ರೀತಿ ಬೀದಿ ಹೆಣ ಆಗೋದಕ್ಕಲ್ಲ, ಅಥವಾ ಬೇರೆಯವರು ಹೇಳಿದಂತಹ ರೀತಿಯಲ್ಲಿ ನಡ್ಕೊಳ್ಳೋದಕ್ಕಲ್ಲ. ಬಟ್ ಒಂದಂತೂ ಸತ್ಯ, ಈ ಒಂದು ಸರ್ಕಾರ ಮತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇರುವಂಥ ರೀತಿ ನೋಡ್ತಾ ಇದ್ದರೆ ಯಾರನ್ನ ಬೇಕಾದರೂ ಎಲ್ಲಿ ಬೇಕಾದರೂ ಕೊಚ್ಚಾಕ್ಬೋದು ಅಂತಂದರೆ ಭಾಳ ಕಷ್ಟ, ಭಯ ಆಗುತ್ತೆ. ನಿಜಕ್ಕೂ ಭಯನೇ. ಈ ದೃಶ್ಯಗಳನ್ನು ನೋಡಿದಾಗ ಭಾಳ ಜನ ಯಪ್ಪ ಮನೆಗೆ ಹೋಗುವಾಗ ನಾವು ಸೇಫಾಗಿದ್ದೀವಾ ಅಂತ ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಇವತ್ತು ಮಂಗಳೂರು ಪ್ರಕ್ಷುಬ್ಧವಾಗಿದೆ. ಯಾಕೆ ಅಂತಂದರೆ ಹಿಂದೂ ಕಾರ್ಯಕರ್ತನ ಕೊಲೆ ಆಗಿದೆ. ಸಾಲು ಕೊಲೆಗಳು, ಅದರ ಲಿಸ್ಟು ನನ್ನ ಹತ್ರ ಇದೆ, ಸಾಧ್ಯ ಆದರೆ ಆಮೇಲೆ ನೋಡೋಣ. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಮುಸಲ್ಮಾನ ಮುಖಂಡರಾದಂಥ ಫಾರೂಕ್ ಅವರು. ಸರ್ ತಮಗೆ ಸ್ವಾಗತ. ಇನ್ನು ಹಿಂದೂ ಸಮಾಜದ ಮುಖಂಡರಾದಂಥ ಜಯಂತ್ ಅವರು ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಇನ್ನು BJP ವಕ್ತಾರರಾದಂಥ ಅಶೋಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ, ಸರ್ ತಮಗೂ ಸ್ವಾಗತ. JDS ವಕ್ತಾರರಾದಂಥ ಅಶ್ವಿನ್ ಅವರು ಜಾಯ್ನ್ ಆಗಿದ್ದಾರೆ, ಅಶ್ವಿನ್ ಅವರೇ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲನೇದಾಗಿ ಜಯಂತ್ ಅವರೇ, ಇವತ್ತು ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆಗಿದೆ. ಎಲ್ಲರೂ ಆತನ ಹಿಂದೂ ಕಾರ್ಯಕರ್ತನೇ, ಅದರಲ್ಲಿ 2 ಮಾತಿಲ್ಲ. ಆದರೆ ಸರ್ಕಾರ ಹೇಳೋದು ಆತ ರೌಡಿ ಶೀಟರ್. ಈ ಹಿಂದೆ ಒಂದು ಕೊಲೆಯಲ್ಲಿ ಆತ ಇನ್ವಾಲ್ವ್ ಆಗಿದ್ದ, ಬೇಲ್ ಮೇಲೆ ಹೊರಗಡೆ ಬಂದಿದ್ದ ಅಂತ. ಬಟ್ ಆತನನ್ನು ಕೊಚ್ಚಿ ಕೊಂದಂತಹ ರೀತಿ ನೋಡಿದರೆ ಭಾಳ ಭಯ ಆಗುತ್ತೆ ಸರ್. ಹೊರಗಡೆ ಓಡಾಡೋಕ್ಕೆ ಭಯ ಆಗುತ್ತೆ ಅನ್ಸಲ್ವಾ? ಆ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ ಹೊರಗಡೆ ಓಡಾಡೋಕ್ಕೆ. ಯಾವಾಗ ಯಾವ ಕೋತಿ ಯಾವ ಮಚ್ಚುಲ್ಲಂಗೆ ಹಿಡ್ಕೊಂಡು ಯಾವಾಗ ಏನು ಅಟ್ಯಾಕ್ ಮಾಡ್ತಾನೋ ಅಂತ ಹೇಳಿ. ಇದು ನಾಗರಿಕ ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳಲ್ಲ ಇವೆಲ್ಲ. ಅದು ಹಿಂದೂ ಇರಲಿ, ಮುಸಲ್ಮಾನರಿರಲಿ, ಯಾರೇ ಇರಲಿ, ಏನೇ ಸಮಸ್ಯೆ ಇದ್ರೂ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಬೇಕು. ಇವಾಗ ಅವ್ರ ಮೇಲೆ 5 ಕೇಸ್ ಇತ್ತು, 2 ಖುಲಾಸೆ ಆಗಿದೆ, 1ರಲ್ಲಿ ಶಿಕ್ಷೆ ಆಗಿದೆ, 2 ಎನ್ಕ್ವೈರಿಯಲ್ಲಿತ್ತು, 1ರಲ್ಲಿ ಬೇಲಲ್ಲಿದ್ದಾರೆ ಅವರು. ಹಂಗಾಗಿ ಎನ್ಕ್ವೈರಿ ತನಿಖೆ ನಡೀತಾ ಇತ್ತು. ಏನೋ ಗೋರಕ್ಷಕ ದಳದ ಒಬ್ರು ಇದಾಗಿದ್ರು. ಮತ್ತು ಸರ್ಕಾರಗಳೇನು ಮಾಡುತ್ತೆ ಅಂದರೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರನ್ನ ನಡೆಸ್ಕೊಳ್ಳೋ ರೀತಿ ಕರೆಕ್ಟಾಗಿಲ್ಲ. ಯಾವುದೇ ಸರ್ಕಾರಗಳು ಬಂದರೂ, ನಾನು ಅದು ಇದು ಅಂತ ಸಪ್ರೇಟ್ ಮಾಡೋಕ್ಕೋಗಲ್ಲ, ಯಾವುದೇ ಸರ್ಕಾರಗಳು ಬಂದರೂ ನಮ್ಮ ನೋವು ಮನವಿಗೆ ಅವರು ಸ್ಪಂದಿಸ್ತಕ್ಕಂಥ ರೀತಿನೇ ಬೇರೆಯಾಗಿದೆ. ಹಂಗಾಗಿ ಏನಾದರೂ ಅಂದರೆ ಇವಾಗ ಒಂದು ಪ್ರತಿಭಟನೆ ಮಾಡಬೇಕು, ಏನೋ ಒಂದು ಮಾಡಬೇಕು ಅಂದಾಗ ಒಂದು ಅನುಮತಿ ತಗೊಳೋದಕ್ಕೇನೆ ತುಂಬ ಸತಿ ಸತಾಯಿಸ್ತಾರೆ, ತುಂಬ ಕಷ್ಟ ಕೊಡ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಏನು ಹಿಂದೂ ಸಮಾಜಕ್ಕೆ ಮತ್ತು ಈ ದೇಶದ ಸಂಸ್ಕೃತಿ ಪರಂಪರೆಗೆ ಏನು ಧಕ್ಕೆ ಬರ್ತಾ ಇದೆ ಅದನ್ನು ಉಳಿವಿಗಾಗಿ ಕೆಲವರು ಹೋರಾಟ ಮಾಡ್ತಾರೆ. ಅದೇ ರೀತಿಯಾಗಿ ಸಾಕಷ್ಟು ಜನ ಇವಾಗ ಹಿಂದೂ ಸಂಘಟನೆ ಅನ್ನೋದು ಒಂದು ವಿಶ್ವವಿದ್ಯಾನಿಲಯ ಇದ್ದಂಗೆ ಹಲವಾರು ಜನ ಬರ್ತಾ ಇರ್ತಾರೆ, ನಾವು ಏನಾದರೂ ಸೇವೆ ಮಾಡಬೇಕು ಅಂತ ಆಕಾಂಕ್ಷೆ ಇಟ್ಕೊಂಡ್ಬರ್ತಾರೆ. ಕ್ಯೂರಿಯಾಸಿಟಿ ಕೇಳ್ತೀನಿ ಜಯಂತ್ ಸರ್, ನಿಮ್ಮ ಹಿಂದೂ ಸಂಘಟನೆಗಳಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು, ಮುಖ್ಯಮಂತ್ರಿಗಳು, ಸಚಿವರುಗಳು ಮತ್ತು ದೊಡ್ಡ ದೊಡ್ಡ ಭಾಷಣಕಾರರು, ಉಗ್ರ ಭಾಷಣಕಾರರು, ಹಿಂದೂ ಹುಲಿಗಳು, ಅವ್ರ ಮಕ್ಕಳೆಲ್ಲ ಇರಲ್ವಾ?
ಹಾಗೆಲ್ಲ ಹೇಳಕ್ಕಾಗಲ್ಲ ನೋಡಿ. ಯಾಕೆಂದ್ರೆ ಇವಾಗ ನಾನು ಅವರೆಲ್ಲ ಗ್ರೌಂಡ್ ಗಿಳಿದು ಪ್ರತಿಭಟನೆ ಮಾಡಲ್ವಾ? ನಾನು ಜಸ್ಟ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ಅಂದ್ರೆ ಎಲ್ಲಾ ವಿಧವಾದವರು ಇರ್ತಾರೆ. ಅಂದ್ರೆ ಈಗ ನೋಡಿ, ಒಂದು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಒಂದು ಟೀ ಅಂಗಡಿಯಲ್ಲಿ ಒಂದು ಸರ್ವಿಂಗ್ ಕೆಲಸ ಮಾಡ್ತಾ ಇರೋಂಥ ಹುಡುಗನಿಂದ ಹಿಡಿದು ದೊಡ್ಡ ಬಿಸ್ನೆಸ್ ಪೀಪಲ್ಸ್ ವರ್ಗು ಎಲ್ಲರೂ ಇನ್ವಾಲ್ವ್ ಇರ್ತಾರೆ. ಎಲ್ಲರೂ ಅವರದ್ದೇ ಆದಂತ ರೀತಿಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಸಾಯೋರೆಲ್ಲ ಜನಸಾಮಾನ್ಯರು, ನಿಜವಾಗ್ಲೂ ಕೂಡ ಏನ್ ಹೇಳಕ್ಕಾಗಲ್ಲ, ಎಲ್ಲಾ ವಿಧವಾದವರು ಸೇವೆ ಮಾಡ್ತಾರೆ. ಅಲ್ಲ, ಸತ್ತೋಗವ್ರು ಅವರೇ, ಬೀದಿ ಹೆಣ ಆಗೋರು, ಈ ತರ ಕೊಲೆಗಳಾಗೋದು, ಈ ತರ ತುಂಬಾ ಜನ ಹೋಗ್ತಾರೆ. ಇವಾಗ ಸಾಲು ಸಾಲು ಹತ್ಯೆಗಳಾಗೋಗಿದೆ, ಅದೆಲ್ಲ ಕೆದಕೊಂಡು ಕೂತ್ಕೊಂಡ್ರೆ ಅದು ದೊಡ್ಡ ರಾದ್ಧಾಂತ ಕಾರಣ. ನನಗೆ ನಾನು ನೋಡಿರೋ ತರ ಪಾಪ ತುಂಬಾ ಒಬ್ರು ಮನೇಲಿ ದುಡಿಯುವಂಥವ್ರು, ಬಡವರು ಮತ್ತು ಅವರೇ ಎಲ್ಲ ಆಗಿರ್ತಾರೆ. ಅಂದ್ರೆ ತುಂಬಾ ದೊಡ್ಡವ್ರ ಮಕ್ಕಳು ನೋಡಿಲ್ಲ. ಅಂದ್ರೆ ಹೋರಾಟ ಅಂದ್ರೆ ಎಲ್ಲರಿಗೂ ಒಂದೇ ಅಲ್ವಾ ಸರ್? ಈಗ ಹಂಗೇನ್ ಹೇಳಕ್ಕಾಗಲ್ಲ. ಈಗ ನಾನು ಇವಾಗ 25 ವರ್ಷದ ಸರ್ವಿಸ್ ಅಲ್ಲಿ ನೋಡೋದಾದ್ರೆ ಅಲ್ಲ, ಉದಾಹರಣೆ ಇಲ್ಲ, ನಂದೇ ಸಾಕಷ್ಟು ಜನ ಫ್ರೆಂಡ್ಸ್ ಇದಾರೆ, ತುಂಬಾ ಕೋಟ್ಯಾಧೀಶ್ವರೇ ಇರ್ತಾರೆ. ಅಲ್ಲ, ಬರ್ತಾರೆ ಎಲ್ಲಾರು ಬಂದು ಎಲ್ಲಾ ವಿಧವಾದ ಸೇವೆ ಮಾಡ್ತಾರೆ. ಅದನ್ನೆಲ್ಲ ನಾವು ಸಪರೇಟ್ ಸೇವೆ ಅಂದ್ರೆ ಬೀದಿಗಳ ಸೇವೆ ಮಾಡಲ್ಲ. ಇಲ್ಲ, ಎಲ್ಲಾ ಪ್ರತಿಭಟನೆಗೂ ಬರ್ತಾರೆ, ಎಲ್ಲದಕ್ಕೂ ಬರ್ತಾರೆ. ನಾವ್ ಏನಂದ್ರೆ ನೋಡಿ, ಇವಾಗ ಒಂದ್ ಸಂಘಟನೆಯಲ್ಲಿ ಅಲ್ಲಲ್ಲಿ ಒಂದೊಂದು ಪ್ರಖಂಡ ಅಂತ ಇರ್ತವೆ, ಅಲ್ಲಲ್ಲಿ ಒಂದು ಗ್ರೂಪ್ಸ್ ಇರುತ್ತೆ. ಆ ಗ್ರೂಪ್ ಅಲ್ಲಿ ಎಲ್ಲಾರು ಇನ್ವಾಲ್ವ್ ಇರ್ತಾರೆ, ಅವ್ರವ್ರ ಕೈಯಲ್ಲಾದಂತ ಸೇವೆ ಮಾಡ್ತಾರೆ. ನಾವು ಅವ್ರನ್ನ ಅಷ್ಟು ವೈಯಕ್ತಿಕವಾಗಿ ಅವ್ರದ್ದು ಡೀಪ್ ಆಗಿ ಏನು ಅಷ್ಟು ವಿಚಾರಿಸಕ್ ಹೋಗೋದಿಲ್ಲ. ಏನಾದ್ರೂ ಅನುಮಾನ ಬಂದ್ರೆ ಅವ್ರನ್ನ ಸೇವೆಯಿಂದ ವಿಮುಕ್ತಿ ಮಾಡಿರ್ತಾರೆ, ಅಷ್ಟೇ ಬಿಟ್ರೆ ಬೇಡಪ್ಪ ಇನ್ಮೇಲೆ ಅಂತ ಹೇಳೋ ರೀತಿಯಲ್ಲಿ ಅವ್ರದ್ದು ಇರುತ್ತೆ. ಆದ್ರೆ ಸಾರ್ವಜನಿಕ ಕಾರ್ಯಕ್ರಮಗಳಾಗುತ್ತೆ. ಇವಾಗ ಒಂದು ರಾಮೋತ್ಸವ ಮಾಡ್ತೀವಿ, ಅವ್ರನ್ನ ನಾವು ಬರಬೇಡಿ ಅಂತ ಹೇಳಕ್ಕಾಗಲ್ಲ. ಅದು ಅವ್ರು ಹಿಂದೂ ಆಗಿ ಅವ್ರ ಹಕ್ಕು ಬರ್ತಾರೆ, ಮಾಡ್ತಾರೆ. ಆದರೆ ಈ ಗೋರಕ್ಷಕ ದಳ ಇರುತ್ತಲ್ವಾ, ಅದು ಸ್ವಲ್ಪ ಕಾನೂನು ಇವಾಗ ಪೊಲೀಸ್ ಅವರನ್ನ ಎದುರಾಕೋಣ ಅಂದ್ರೆ ಪೊಲೀಸರು ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ಲ. ಅವರು ಫೋನ್ ಮಾಡಿದ್ರು ಕೂಡ ಕಾರ್ಯಪ್ರವೃತ್ತರಾಗಲ್ಲ. ಹಸುಗಳನ್ನ ತಗೊಂಡು ಹೋಗುವಾಗ ಹೇಗಾದ್ರೂ ಮಾಡಿ ಅದನ್ನ ತಡಿಬೇಕು ಅನ್ನೋ ಕಾರಣಕ್ಕೆ ಅವರು ಅದಾಗುತ್ತೆ. ಕೆಲವು ಲವ್ ಜಿಹಾದ್ ಕೇಸ್ಗಳಲ್ಲಿ ಕೆಲವು ಕಾಂಪ್ಲಿಕೇಟ್ ಇರ್ತದೆ ಅಂತ ಅನುಭವಗಳೆಲ್ಲ ತುಂಬಾ ಇರೋದು. ನಿಮ್ಮಲ್ಲಿ ಹೇಳ್ಕೊಡಲ್ವಾ ಕಾನೂನನ್ನ ಕೈಗೆತ್ಕೊಳ್ಬೇಡಿ, ಯಾರನ್ನು ಕೊಲೆ ಮಾಡುವಂತದ್ದಾಗಿರ್ಬೋದು, ಈ ತರದ್ದೆಲ್ಲ ಮಾಡಬೇಡಿ ಅಂತ ಎಲ್ಲ ಏನು ಹೇಳ್ಕೊಡಲ್ವಾ? ಖಂಡಿತವಾಗ್ಲೂ ನಾನು ಹೇಳ್ತೀನಿ ನೋಡಿ, ಈ ಸಮಾಜನ ಯಾವ ರೀತಿ ಕನ್ವಿನ್ಸ್ ಮಾಡ್ಬೇಕು ಅನ್ನೋದು ತುಂಬಾ ಕಷ್ಟ ಇದೆ. ನಾನು ಇವಾಗ ನನ್ನ ಸುದೀರ್ಘ ಪಯಣ ನಾನು ಹೇಳ್ಬೇಕಂದ್ರೆ, ಇವಾಗ ಮನುಷ್ಯ ಬದುಕದೆ 60 ವರ್ಷ, ನಾನು ಅದರಲ್ಲಿ 25 ವರ್ಷ ಈ ದೇಶಕ್ಕೆ, ಈ ಧರ್ಮ ಸಂಸ್ಕೃತಿಗೆ ದುಡ್ದಿದ್ದೀನಿ. ನಾನು ನಿಮ್ಗೆ ಕಳೆದ ಬಾರಿನೂ ಹೇಳಿದ್ದೀನಿ, ನಮ್ಮ ಭವಿಷ್ಯ ಬಿಟ್ಟು ನಾವು ದುಡ್ದಿದ್ದೀವಿ. ಆದ್ರೆ ನಾನು ನೋಡಿದಂತೆ ತಾಯಿ ಬೇರೆ ಅಲ್ಲ, ಹಿಂದೂ ಸಂಘಟನೆ ಬೇರೆ ಅಲ್ಲ. ಅಲ್ಲಿ ಯಾರ ಮೇಲೆ ದ್ವೇಷ ಸಾಧನೆ ಮಾಡಿ ಒಬ್ಬರನ್ನ ಹೊಡೀರಿ, ಈ ತರ ಸಮಾಜದಲ್ಲಿ ಘಾತಕ ಶಕ್ತಿಗಳಾಗಿ ಬನ್ನಿ ಅಂತ ಯಾರಿಗೂ ಹೇಳೋದಿಲ್ಲ. ಆದಷ್ಟು ಒಬ್ಬ ಮನುಷ್ಯನನ್ನ ಸುಸಂಸ್ಕೃತನನ್ನಾಗಿ ಮಾಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಎಲ್ಲವನ್ನು ಮಾಡ್ತಾರೆ. ಮತ್ತೆ ಕಾನೂನನ್ನ ನೀವು ಕೈಗೆ ತಗೊಳ್ಳಿ ಅಂತ ಎಲ್ಲಿ ಕೂಡ ಹೇಳಲ್ಲ. ಅದನ್ನೇನಾದ್ರೂ ಹೇಳಿದ್ರೆ ತಾಯಿನೇ ನಮ್ಮದೇ ಇದ್ದ ರೀತಿಯಲ್ಲಿದೆ. ಹಿಂದೂ ಸಂಘಟನೆಯಲ್ಲಿ ಖಂಡಿತವಾಗ್ಲೂ ನನ್ನ ಇಷ್ಟು ದೀರ್ಘವಾದ ಅವಧಿಯಲ್ಲಿ ನಾನು ಎಲ್ಲೂ ನೋಡಿಲ್ಲ. ನಮ್ಮಲ್ಲೇ ಇನ್ನೂ ನಾವು ಇಷ್ಟು ತಿದ್ದುಕೊಂಡು ಇಷ್ಟೆಲ್ಲ ಸಮಾಜದಲ್ಲಿ ನಾವು ಮುಂದೆ ಬಂದಿದ್ರು ಕೂಡ ನಮ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ನೂ ನಿನ್ನಲ್ಲಿ ತಪ್ಪುಗಳಿದೆ, ಅದನ್ನು ತಿದ್ಕೋ ಅಂತ ಹೇಳ್ಕೊಡ್ತಾರೆ ಹೊರತು ಈ ಥರ ಎಲ್ಲ ಇದನ್ನ ಮಾಡಿ ಅಂತ ಯಾರು ಹೇಳೋದಿಲ್ಲ. ಫಾರೂಕ್ ಸರ್, ಈಗ ಭಾಳ ಸರಿ ಭಯೋತ್ಪಾದನೆಗೆ ಧರ್ಮ ಇಲ್ಲ, ಅವರಿಗೆ ಯಾವುದೇ ಒಂದು ಧರ್ಮದ ನಿಬಂಧನೆಗಳು ಇರೋದಿಲ್ಲ ಅಂತ ಹೇಳ್ತೀವಿ. ಹೌದು, ಕರೆಕ್ಟ್. ಬಟ್ ಬಹಳಷ್ಟು ಈ ಥರದ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಸರ್, ಹಿಂದೂಗಳು ಮುಸಲ್ಮಾನರು ಹೊಡೆಯೋದಂತೆ, ಮುಸಲ್ಮಾನರು ಹಿಂದೂಗಳನ್ನು ಹೊಡೆಯೋದಂತೆ, ಈ ಥರ ಭಾಳಷ್ಟು ನಾವು ನೋಡ್ಕೊಂಡು ಬಂದಿರುವಾಗ ನಿಮ್ಮ ಸಮಾಜ ಒಂದು ಮೆಸೇಜ್ ಕೊಡೋದಿಲ್ವಾ? ಯಾರೂ ಕಾನೂನನ್ನು ಕೈಗೆತ್ಕೊಳ್ಬಾರ್ದು, ಈ ಥರನೂ ಇವಾಗ ಯಾರು ಅಂತ ನಮಗಿನ್ನೂ ಗೊತ್ತಿಲ್ಲ. ಬಟ್ ಎಲ್ಲ ಥರದ ಸಾಕ್ಷ್ಯಾಧಾರಗಳು ಎಲ್ಲವೂ ಕೂಡ ಒಂದು ಕಡೆ ದಿಕ್ಕು ತೋರಿಸ್ತಾ ಇದೆ, ಇದು ಪ್ರತೀಕಾರದ ಒಂದು ಇದು ಅಂತ. ಸೊ ಲಾಂಗು ಮಚ್ಚು ಹಿಡ್ಕೊಂಬಂದು ಹೆಂಗೆ ಬೇಕೋ ಹಂಗೆ ಕತ್ತರಿಸೋದು, ಅದೆಲ್ಲ ಸಮಾಜದಲ್ಲಿ ಸಮುದಾಯದಲ್ಲಿ ಇದೆಯಾ ಸರ್? ಅದು ಆ ಥರದ್ದೆಲ್ಲ ಇದೆಯಾ? ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಮೇಡಮ್, ಯಾವುದೇ ಸಮುದಾಯದಲ್ಲಿಲ್ಲ. ನಾನು ಹಿಂದೂ ಸಮುದಾಯದಲ್ಲಿ ಇಲ್ಲ ಅಂತಂದ್ರೆ ಸಮುದಾಯದ ಹೆಸರು ಹೇಳ್ಕೊಂಡು ಮತಾಂಧರಾಗಿ ಯಾಕೆ ಮಾಡ್ತಾರೆ ಸರ್? ಮಾಡ್ತಾರೆ ಮೇಡಮ್. ಯಾಕೆ ಮಾಡ್ತಾರೆ? ಕೆಲವು ಕಿಡಿಗೇರಿಗಳು ಮಾಡೋ ಕೃತ್ಯಗಳನ್ನ ಅದು ಎಲ್ಲರ ಮೇಲೆ ಹಾನಿಯಾಗುತ್ತೆ. ಸರ್ ಪದೇ ಪದೇ ನಡೆದಾಗನು ಫಾರೂಕ್ ಅವರೇ, ನಾವು ನೀವು ಇದನ್ನ 10 ವರ್ಷದಿಂದ ಡಿಸ್ಕಸ್ ಮಾಡ್ತಾ ಇದೀವಿ. ಸಾರಿ, ನಾವು ನೀವು ಪ್ರತಿ ಸಲನೂ ಕೂಡ ಇಲ್ಲ ಇದಂಗಲ್ಲ ಅಂತ ಅಂದಾಗ ಯಾವನೋ ಒಬ್ಬವನು ತಲೆ ಕೆಟ್ಟವನು ಕೋತಿ
ತಗೊಂಡ್ಬಂದು ಚುಚ್ಚಿ ಸಾಯಿಸಿರ್ತಾನೆ ಅಲ್ಲಿ. ಹೌದು. ಆವಾಗ ನಿಮ್ಮ ಇವಾಗ ಸಮುದಾಯ ನೀವು ಮಾತಾಡಕ್ಕೂ ಆಗದೆ, ನುಂಗಕ್ಕೂ ಆಗದೆ, ಉಗುಳಕ್ಕೂ ಆಗದೆ, ಅವಮಾನದಿಂದ ಅಸಹನೆಯಿಂದ ಸಮಾಜದಲ್ಲಿ ಒಂದು ರೀತಿ ಅಪರಾಧಿ ಎಂಬಂತೆ ಕುತ್ಕೊಳ್ತಾರೆ. ಸೊ ಅದನ್ನ ತಪ್ಪಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ತಪ್ಪಿಸ್ಬೇಕಂದ್ರೆ ಅದನ್ನ ನಾವು ಎಜುಕೇಟೆಡ್ ಮಾಡಬೇಕು. ಎಜುಕೇಟೆಡ್ ಅಲ್ಲ, ಬಹಿಷ್ಕಾರ ಹಾಕ್ಬೇಕು, ಅವ್ರನ್ನ ಸಮಾಜದಿಂದ ಸಮುದಾಯದಿಂದ ಬಹಿಷ್ಕಾರ ಹಾಕ್ಬೇಕು. ನೀವು ಬರಬಾರ್ದು ಮಸೀದಿ ಒಳಕ್ಕೆ ಅಂತ ನಿಮ್ಮನ್ನ ಬಹಿಷ್ಕಾರ ಹಾಕ್ತೀವಿ ಅಂತ ಊರು ಹೊರಗಡೆ ಕಳಿಸ್ಬೇಕು ಅವ್ರನ್ನ. ಆಲ್ರೆಡಿ ಬಹಳಷ್ಟು ಕಡೆ ತಾವು ನೋಡಿಲ್ಲ, ಬಹಿಷ್ಕಾರ ಹಾಕ್ತಾರೆ. ಆ ಥರ ಯಾರು ಮಾಡ್ತಾರೆ ಅವ್ರನ್ನ ಯಾರಿಗೂ ಸೇರಿಸ್ಕೊಳ್ಳೋದಿಲ್ಲ. ಮತ್ತು ನೋಡಿ ಮಸೀದಿಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ನೀವು ಮದುವೆ ಆಗಬೇಕು ಅಥವಾ ಒಂದು ಸಾವಾಗಬೇಕಾದ್ರೆ ಅವರು ಅಲ್ಲಿಂದ ಇದು ತೊಗೊಳ್ಬೇಕು, ಒಂದು ಲೆಟ್ರ್ ತೊಗೊಳ್ಬೇಕು. ಲೆಟ್ರ್ ತೊಗೊಂಡ್ರೇ ಆಗೋದು. ಕೆಲವರಿಗೆ ಈ ಥರ ಕೃತ್ಯಗಳನ್ನ ಮಾಡೋರಿಗೆ ಮದುವೆ ಆಗೋದಕ್ಕೋಸ್ಕರ ಇರಲಿ ಅಥವಾ ಸಾವಿಗಿರಲಿ ಯಾವುದಕ್ಕೋಸ್ಕರನೂ ಅನುಕೂಲತೆ ಕೊಡೋದೇ ಇಲ್ಲ. ಧರ್ಮಕ್ಕೋಸ್ಕರ ಜೀವವನ್ನ ಕೊಟ್ಟಂತ ಹುತಾತ್ಮ ಅಂತ ಪಟ್ಟ ಕೊಟ್ಟು ಅವರನ್ನ ನೀವು ತಲೆ ಮೇಲೆ ಹೊರಿಸ್ಕೊಂಡು ಮೆರೆದಾಡ್ತಿರಲ್ಲ, ಅದಕ್ಕೆ ಹಿಂಗಾಗೋದು. ನಾನು ಹುತಾತ್ಮ ಆಗ್ತೀನಿ ಅಂತ ಬೀದಿ ಹಣ ಹಾಕ್ತಾರೆ ಸರ್. ತಂದೆ ತಾಯಿಗಳು ಗೊಳಾಡ್ಬೇಕು. ಇವತ್ತು ಪಾಪ ನೋಡ್ತಾ ಇದ್ದೆ. ಸೊ ನನ್ಗೆ ಯಾರ ದಿಕ್ಕು ಒಬ್ನೇ ಆಧಾರ ಸ್ತಂಭ ಆಗಿದ್ದ ಅಂತ ತಂದೆ ಮಾತಾಡಿದ್ರನ್ನ ನಾನು ಆರಾಮಾಗಿ ಕುತ್ಕೊಂಡು ಎಲ್ಲ ನೋಡಿದೆ. ತಂದೆ ಮಾತಾಡಿರೋದನ್ನ ನೀವು ಮಾತಾಡಬೇಡಿ, ಕೊಚ್ಕೊಂಡಿರೋ ಅವ್ರ ಬಗ್ಗೆ ಮಾತಾಡಿ. ಈಗ ಹೌದು ಮೇಡಮ್, ಅವ್ರ ಮೃಗಗಳ ತರ ನಾನೇ ನೋಡ್ತಾ ಇದ್ದೀನಲ್ಲ ಯಾವ ರೀತಿ ಕೊಚ್ಚುತ್ತವ್ರಂದ್ರೆ, ಅವ್ನ ಪಾಪ ಸ್ವಲ್ಪ ಕೈ ಅಲ್ಲಾಡಿದ ತಕ್ಷಣ ತಿರ್ಗಾ ಮತ್ತೆ ಬಂದು ಹೊಡಿತಾನ ಅವನು. ಅಷ್ಟು ಮೃಗ ನಿಜವಾಗ್ಲೂ ಅದನ್ನ ನೋಡ್ತಾ ಇದ್ರೆ ನಮ್ಗೆ ಒಂಥರ ಅಷ್ಟೊಂದು ಪ್ರತೀಕಾರನ, ಅಷ್ಟೊಂದು ಅದೇ ಮೇಡಮ್ ನಾನು ಹೇಳ್ತಾ ಇರೋದು. ಇಲ್ಲಿ ಏನಾಗಿದೆ ಗೊತ್ತಾ, ರಥ ಸುರಿಸ್ತವ್ ರಥ ನೋಡ್ತಾನೆ. ಯಾಕಂದರೆ ಒಂದು ನಿಮಿಷ ನಾನು ಹೇಳ್ತಾನೆ, ಅದಕ್ಕೋಸ್ಕರ ನೀವು ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು. ಇವಾಗ ಫಾಜಿಲ್ನ ಮರ್ಡರ್ ಮಾಡುವಾಗ ಈ ತರ ಪ್ರಶ್ನೆಗಳು ಯಾವುದು ಎತ್ತಲಿಲ್ಲ. ಯಾಕೆ ಎತ್ತಿಲ್ಲ ಸರ್? ನಾನೇ ಎತ್ತಿದ್ದೀನಿ. ನೀವು ಒಳ್ಳೆ ಹಿಂದೂಗಳು ಮುಸಲ್ಮಾನರು ನೀವಿಬ್ರು ಇದನ್ನ ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹಿಂದೂ ಮುಸಲ್ಮಾನರ ಬಗ್ಗೆ ಮಾತಾಡಿದಾಗ ಮುಸಲ್ಮಾನ ಕೊಲೆ ಆದಾಗ ಏನ್ ಮಾಡ್ತಿದ್ರಿ ಅಂತ ಕೇಳೋದು, ಹಿಂದೂಗಳನ್ನ ಪ್ರಶ್ನೆ ಮಾಡಿದಾಗ ಹಿಂದೂಗಳು ಕೊಲೆ ಆದಾಗ ಏನ್ ಮಾಡ್ತಾ ಇದ್ರಿ ಅಂತ ಕೇಳೋದು ನಿಮ್ಮಿಬ್ರಿಗೂ ಬಾಯ್ಪಾಠ ಆಗೋಗಿದೆ. ಮೇಡಮ್ ಆ ತರ ಅಲ್ಲ, ಕೇಳಿದ್ರೆ ತಪ್ಪು. ದಯವಿಟ್ಟು ನೀವು ಕೇಳಿದಕ್ಕೆ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಇವಾಗ ನೀವು ಒಬ್ಬ ಅಮಾಯಕನ್ನ ಮರ್ಡರ್ ಮಾಡಿದ್ರಿ, ಅದಕ್ಕೆ ಶಿಕ್ಷೆ ಆಯಿತು, ನೀವು ಒಳಗೆ ಹೋದ್ರಿ, ಬೇಲಲ್ಲಿ ಬಂದ್ರಿ, ಏನೋ ಮಾಡ್ಕೊಂಡು ಹೋಗ್ತಾ ಇದ್ರಿ. ಯಾಕಂದರೆ ಅವರು ನನಗೆ ಪರ್ಸ್ನಲ್ ಆಗಿ ಭೇಟಿ ಮಾಡಿದರು. ಸುಹಾನ್ ಮರ್ಡರ್ ಆಗಿದ್ದಾರಲ್ಲ ಅವರು, ಅಂದರೆ ಅವ್ರು ಯಾರು ನನ್ನ ಪರಿಚಯ ಇರೋರಲ್ಲ. ಬೈ ಚಾನ್ಸ್ ಏನೋ ಬೈ ಮಿಸ್ಟೇಕಲ್ಲಿ ಹೋದಾಗ ಅದೇ ಸ್ಟೇಷನಲ್ಲಿ ಅವ್ರು ಇದ್ದರು, ನಾನು ಮಾತಾಡಿದೆ. ಪಾಪ ಭಾಳ ಒಳ್ಳೆ ರೀತಿಯಲ್ಲಿ ನನ್ನ ಮಾತಾಡಿದ್ರು. ಅವ್ರು ನನ್ನ ಕೇಳಿದ್ರು, ಟೀ ಕಾಫಿ ಕುಡಿತೀರಾ ಅಂತ. ನಾನು ಟೀ ಕಾಫಿ ಕುಡಿಯಲ್ಲ ಅಂದರೆ ಏನಾದರೂ ಕೂಲ್ ಡ್ರಿಂಕ್ಸ್ ತರಿಸಲ್ಲ ಸರ್ ಅಂತಲೂ ಕೇಳಿದ್ರು. ಯಾಕಂದರೆ ಒಂದು ಮಾನವೀಯತೆಯಿಂದ ಕೇಳಿದವರು. ಯಾವತ್ತು ನಾನು ಮುಸ್ಲಿಮ್ಸ್ ಅಂತ ಕೇಳಿಲ್ಲ, ಯಾಕಂದರೆ ಅವತ್ತು ಫ್ರೈಡೇ ಇತ್ತು, ನಾನು ಜುಬ್ಬ ಹಾಕ್ಕೊಂಡಿದ್ದೆ. ಅವ್ರ ಜೊತೇಲಿ ಇದ್ದವರು ಏನೋ ಒಂಥರ ಬೇರೆ ಯಾವುದೋ ವಿಚಿತ್ರ ಪ್ರಾಣಿ ಬಂದಂಗೆ ನೋಡ್ತಾ ಇದ್ರು. ಆದರೆ ಅವರು ಆ ಥರ ನೋಡಿಲ್ಲ. ನಾನು ಬೆಳಗ್ಗೆನೂ ಮಾತಾಡಿದ್ದೀನಿ ಡಿಬೇಟಲ್ಲಿ ಮಾತಾಡುವಾಗ. ಆದರೆ ಎಲ್ಲೋ ಒಂದು ಕಡೆ ಅವ್ರು ಮಾಡಿರೋ ಪಾಪ ಅವ್ರಿಗೆ ಸುತ್ಕೊಂಡು ಬಂದಿದೆ. ದಯವಿಟ್ಟು ನೀವಿರಿ ಒಂದ್ ನಿಮಿಷ, ಜವಾಬ್ದಾರಿಯಿಂದ ನಾನು ದಯವಿಟ್ಟು ತುಂಬಾ ಜಯಂತ್ ನನಗ್ ಬಿಡಿ. ಫಾರೂಕ್ ಅವರೇ, ನನ್ಗೆ ಐ ಆಮ್ ಸಾರಿ, ನಾನು ಬಹಳ ವಿಚಾರದಲ್ಲಿ ನಿಮ್ ಜೊತೆ ಯಾವತ್ತೂ ನಾನು ಕಟುವಾಗಿ ಮಾತಾಡಿಲ್ಲ. ಇವತ್ತು ಮಾತಾಡ್ತೀನಿ. ಯಾಕೆ ಅಂತಂದ್ರೆ ಸರ್, ಕೊಲೆಗೆ ಕೊಲೆನೇ ಪ್ರತೀಕಾರ, ಕೊಲೆಗೆ ಕೊಲೆನೇ ಒಂದ್ ನಿಮಿಷ ತಡ್ರಿ, ಕೊಲೆಗೆ ಕೊಲೆನೇ ಪ್ರತೀಕಾರ, ಕೊಲೆಗೆ ಕೊಲೆನೇ ಉತ್ತರ, ರಕ್ತಕ್ಕೆ ರಕ್ತನೇ ಉತ್ತರ ಅನ್ನುವಂತ ನಿಮ್ಮ ಮನಸ್ಥಿತಿಗಳು ಇರೋವರೆಗೂ ಇಂತಹ ಕೊಲೆಗಳು ನಡೆಯುತ್ತೆ. ಹೌದು, ನೀವು ಅದನ್ನೇ ಹೇಳಿದ್ದು, ರಕ್ತಕ್ಕೆ ರಕ್ತ ಅಂತ, ರಕ್ತಕ್ಕೆ ರಕ್ತ ಅಂತ ನೀವು ಅದನ್ನೇ ಹೇಳಿದ್ದೀಗ. ಅವ್ರು ಕೇಳ್ತಾ ಇರೋದಕ್ಕೂ ಅವ್ರಿಗೂ ನೋವಾಗಿದೆ, ನನಗೂ ನೋವಾಗ್ತದೆ. ನಾನು ಹೇಳ್ತಾ ಇದೀನಲ್ಲ, ಆ ವ್ಯಕ್ತಿಯಲ್ಲಿ ಮಾನವೀಯತೆ ಇದೆ ಅಂತ ನಾನು ನಿಮ್ಗೆ ಮುಂಚೆ ಮೊದಲೇ ಬಿಡಿಸಿ ಹೇಳಿದ್ದೀನಿ. ಆದ್ರೆ ಒಂದ್ ನಿಮಿಷ ಹೇಳ್ತಾ ಇದ್ದೀರಾ ಸರ್, ಒಂದ್ ನಿಮಿಷ ಪೂರ್ತಿ ನೋಡಿ. ಇವಾಗ
ಒಂದ್ ನಿಮಿಷ, ಘಟಿಸಿ ಹೋಗಿದೆ. ಮುಂದೆ ಯಾರಿಗೂ ತೊಂದರೆ ಆಗ್ಬಾರ್ದು, ಇನ್ನೇನು ಸಮಾಜದಲ್ಲಿ ಆಗ್ಬಾರ್ದು ಅಂತ ನಾವು ಪ್ರೇರಣೆ ಮಾಡ್ತಾ ಇದ್ದೇವೆ. ಮಾಡಿದ ಪಾಪ ಅಂತ ಹೇಳ್ತೀರಾ? ನೋಡಿ, ಮಾಡಿದ ಪಾಪ ಪುಣ್ಯ ನಿರ್ಧರಿಸಕ್ಕೆ ನೀವ್ ಯಾರು? ನಾವು ಒಪ್ಪಿತ ಸಮಾಜದಲ್ಲಿ ನ್ಯಾಯಾಲಯಗಳಿವೆ, ಅವುಗಳನ್ನ ತೀರ್ಮಾನ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ದೇವರೊಬ್ಬರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ನೀವ್ ಯಾರು? ಏನ್ ಪಾಠ ಸರ್, ಏನ್ ಪಾಠ? ದಯವಿಟ್ಟು ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿ. ಹೇಳಿ. ನಾನೇನ್ ಹೇಳಿದೆ, ನಾವ್ ಏನ್ ಮಾಡಿರ್ತೀವಿ, ಇವಾಗ ಕಲಿಯುಗ ನಡೀತಾ ಇರೋದು. ಇವೆಲ್ಲ ಭಾಷಣ ಬೇಡ ಸರ್, ಇಲ್ಲಿಂದ ಇಲ್ಲೇ ಕರ್ಮ, ಇವೆಲ್ಲ ಕರ್ಮ ಇದೆಯಾ? ಕುರಾನ್ ಅಲ್ಲಿ ಕರ್ಮ ಹೇಳಿದಾರಾ ಮೇಡಮ್? ಕರ್ಮ ಹೇಳಿಲ್ವಾ ನಿಮ್ ಕುರಾನ್ ಅಲ್ಲಿ? ಕರ್ಮ ಹೇಳಿದಾರಾ? ಕರ್ಮ ಅಂತ ಇಲ್ವೇ ಇಲ್ವಾ? ಅಲ್ಲ, ನಿಮ್ ಕುರಾನ್ ಅಲ್ಲಿ ಹೇಳಿದಾರಾ ಕರ್ಮ ಅಂತ ಇಲ್ವೇ? ಕರ್ಮ ಅಂತ ಇವತ್ತು ನೀವು ಮಾಡಿದ್ರೆ ನೀವು ಅನುಭವಿಸ್ತೀರಿ ಅಂತ ಹೇಳಿದಾರಾ, ಅಥವಾ ದೇವ್ರ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದಾರಾ? ಕೇಳಿ, ಮತ್ತೆ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ಇವತ್ತು ಆಗಿರೋದು ಅನಾಹುತ ನನಗೂ ಅರ್ಥ ಆಗ್ತಾ ಇದೆ. ಅವ್ರ ತಂದೆ ತಾಯಿಗೆ ಏನ್ ನೋವಾಗಿದೆ ನನಗೂ ಗೊತ್ತು. ಯಾಕಂದ್ರೆ ಆ ಸ್ಥಾನದಲ್ಲಿ ನಾವಿದ್ರೆ ನಮಗೂ ಅರ್ಥ ಆಗುತ್ತೆ. ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಈ ರೀತಿ ನೀವು ಯಾರೇ ದಯವಿಟ್ಟು ನೀವೇ ಹೇಳ್ದಾಗೆ ನೀವೆಲ್ಲ ಜೈಲಲ್ಲಿ ನೋಡು. ಈಗ ಉದಾಹರಣೆ ಸುಹಾಸ್ ಶೆಟ್ಟಿ ಅವರಿಗೆ ಬೇಲ್ ಸಿಕ್ಕಿದೆ, ಹೊರಗಡೆ ಬಂದಿದೆ. ನಮ್ಮ ನ್ಯಾಯದಾನ ವ್ಯವಸ್ಥೆಯ ಅತ್ಯಂತ ದೊಡ್ಡ ಆಶಯ ಏನು ಅಂತಂದ್ರೆ, ಯಾವ ಆರೋಪಿ ಆಗಲಿ ಅಪರಾಧಿ ಆಗಲಿ ಆತನನ್ನ ಸಮಾಜದ ಒಳ್ಳೆಯ ಸತ್ಪ್ರಜೆಯಾಗಿ ಮಾಡಬೇಕು ಅಂತ. ಒಂದ್ ನಿಮಿಷ, ಆ ಪ್ರಕ್ರಿಯೆಯಲ್ಲಿ ಆತ ಇದ್ದ ಏನೋ? ನೀವ್ ಹೆಂಗ್ ಹೇಳ್ತೀರಾ ಪಾಪ ಕರ್ಮ ಅಂತ? ಮೇಡಮ್, ಇಂಥವೆಲ್ಲ ಬೇಡ. ನೀವು ಬಳಸುವಂತ ಪದಗಳನ್ನ ನೀವು ಕರೆಕ್ಟ್ ಆಗಿ ನೀವು ಮಾತು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನೀವು ತಪ್ಪು, ಪಾಪ ಕರ್ಮ ಅಂತ. ಎಸ್ ಅಶೋಕ್ ಅವರು. ಮೇಡಮ್, ಇದೇನಂತಂದ್ರೆ, ಒಂದು ತಾವು ಆಗ್ಲೇ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ತೋರಿಸ್ತಾ ಇದ್ರಿ, ಪ್ರತಿಕಾರ ಸೇಡು ಅಂತ ಬರುತ್ತೆ. ಆಗ ಪೊಲೀಸರೇನು ಕಳೆಪುರಿ ತಿಂತ ಇದ್ರ? ಅದಾದ್ಮೇಲೆ 16,500 ರೌಡಿ ಶೀಟರ್ಗಳನ್ನ ಕಳೆದ 2 ವರ್ಷದಲ್ಲಿ ತೆಗೆದಿದ್ದಾರೆ. ಅದಕ್ಕೆ ಸದನದಲ್ಲಿ ನಮ್ಮ BJP ಸದಸ್ಯರು ಕೇಳ್ತಾರೆ, ಯಾವ್ಯಾವ ಜಿಲ್ಲೆನಲ್ಲಿ ಯಾವ ಕಾರಣಕ್ಕೋಸ್ಕರ ರೌಡಿ ಶೀಟರ್ ಅಂತ ತೆಗೆದಿದ್ದೀರಾ ಅಂತ. ಸಿಡಿನಲ್ಲಿದೆ ಅಂತ ಕೊಡ್ತಾರೆ. ಆ ಸಿಡಿ ಏನು ಕೊಟ್ಟಿದ್ದಾರೆ ನಮ್ಮ ಶಾಸಕರುಗಳಿಗೆ, ನಮ್ಮ MLCಗಳಿರ್ಬೋದು ಅಥವಾ MLAಗಳಿರ್ಬೋದು, ಅದರಲ್ಲಿ ಒಂದೇ ಒಂದು ರೌಡಿ ಶೀಟರ್ದು ಹೆಸರು ಅಥವಾ ಏನಿಲ್ಲ, ಬ್ಲ್ಯಾಂಕ್ ಇದೆ. ಅಂದರೆ ಏನಂತರ ಶೋ ತೋರಿಸ್ತಾರಲ್ಲ, ಆ ರೀತಿ ಕೊಟ್ಟಿದ್ದಾರೆ ಸಿಡಿನ. ಯಾವ ರೌಡಿ ಶೀಟರ್ನ ಹೆಸರು ತೆಗೆದಿದ್ದಾರೆ ಅದಕ್ಕೆ ಒಂದು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಸರ್ಕಾರ. ಅದಾದಮೇಲೆ ಸುಹಾಸ್ ಅವ್ರಿಗೆ ಥ್ರೆಟ್ ಇದೆ ಅಂತ ಹೇಳಿ ಕಮಿಷನರ್ ಅವ್ರಿಗೆ ಲೆಟರ್ ಕೊಟ್ಟಿದ್ದಾರೆ. ಆಮೇಲೆ ಜೊತೆಗೆ ಅಲ್ಲಿನ ಪೊಲೀಸರು ಇನ್ಪುಟ್ ಕೊಟ್ಟಿದ್ದಾರೆ, ಇವ್ರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳಿ. ಅವ್ರು ವೆಪನ್ ಕ್ಯಾರಿ ಮಾಡ್ತೀವಿ ಅಂದರೆ ವೆಪನ್ ಬಿಡ್ತಾ ಇಲ್ಲ. ಯಾಕೆ ಅಂತಂದರೆ, ಇನ್ಮೇಲೆ ರೌಡಿ ಶೀಟರ್ ಇದೆ ಅಂತ ಕರೆಸಿ ಪ್ರತಿ ಸತಿನೂ ಸಹ ಒಂದು 2 ದಿವಸ ಅಥವಾ 3 ದಿವಸಕ್ಕೆ ಒಂದ್ಸತಿ ಕರೆಸೋದು, ಅವ್ರ ಮೇಲೆ ಒಂದು ಇಲ್ಲದೇ ಇರುತ್ತಿರತಕ್ಕಂತಹ ರೀತಿಯಲ್ಲಿ ಪೊಲೀಸರು ಪ್ರಹಾರ ಮಾಡೋದು, ಈ ರೀತಿ ಮಾಡ್ಕೊಂಬಂದಿದ್ದಾರೆ. ಆವತ್ತು ಅವ್ರ ಪರ್ಸ್ನಲ್ ವಿಚಾರ, ಅದು ಪಾಪ ಏನೋ ಶಾಪಿಂಗ್ ಹೋಗಿದಾಗ ಅವ್ರನ್ನ ಹೋಗಿ ಅಟ್ಯಾಕ್ ಮಾಡಿ ಕೊಲೆ ಮಾಡಬೇಕು ಅಂತ ಹೇಳಿ ಇನ್ಪುಟನ್ನು ಕೊಟ್ಟಿರ್ತಕ್ಕಂಥವರು ಪೊಲೀಸವರೇ ಅಂತ ಅಂದ್ಬಿಟ್ಟು ಅಲ್ಲಿ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ನಾನು ಈ ವಿಚಾರನ ಖಾತ್ರಿ ಮಾಡ್ತೀನಿ. ಒಂದ್ ನಿಮಿಷ, ನಾನು ಈ ವಿಚಾರ ತಮ್ಮ ಅಬ್ಜೆಕ್ಷನ್ ಸರಿ ಇದೆ. ನನಗೇನಂದ್ರೆ, ಇದು ಮಾಹಿತಿ, ಅದು ಮಾಹಿತಿಗಳನ್ನ ಆಯ್ತು, ತೊಂದರೆ ಇಲ್ಲ. ಈ ರೀತಿ ಇದ್ದಾಗ ಯಾರು ಇನ್ಪುಟ್ ಕೊಟ್ರು, ಯಾರು ಆ ಹುಡುಗನ್ಗೆ ವೆಪನ್ ಇಲ್ಲ, ಬಟ್ ನಾನು ಕೇಳಲ್ಪಟ್ಟೆ ಪದೇ ಎಲ್ಲಿ ಓಡಾಡಿದ್ರು ಕೂಡ ವಾಹನಗಳನ್ನ ಚೆಕ್ ಮಾಡೋದು, ಯಾವುದೇ ರೀತಿಯಾದಂತ ವೆಪನ್ ಇದೆಯಾ ಅಂತ ನೋಡೋದು, ಇದು ನಡೀತಾನೆ ಇರ್ತಾ ಇತ್ತು. ಅಕಸ್ಮಾತ್ ಆತನ ಹತ್ರ ಯಾವ್ದಾದ್ರು ತನ್ನ ರಕ್ಷಣೆಗೋಸ್ಕರ ವೆಪನ್ಗೆ ಏನಾದ್ರು ಪರ್ಮಿಷನ್ ಕೊಟ್ಟಿದ್ದಿದ್ರೆ ಆತ ಉಳಿತಾ ಇದ್ದ ಅನ್ನುವಂತ ವಾದ ಇದೆ. ಎಕ್ಸಾಕ್ಟ್ಲಿ, ಅದನ್ನೇ ನಾನು 3ನೇ ಪಾಯಿಂಟ್ ಅಲ್ಲಿ ಹೇಳಿದ್ದು. ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಸುಹಾಸ್ದೇನೆ ಫೋಟೋ ಹಾಕೊಂಡು ಪ್ರತಿಕಾರ ಅಂತ ಹಾಕಿದಾಗ ಪೊಲೀಸರು, ನನ್ನ ಪ್ರಕಾರ ಪೊಲೀಸರು ಏನು ಮಾಡ್ತಾ ಇದ್ರು ಅಂತ ಹೇಳಿ ಏನಾಗಿದೆ, ನಾವು ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಂಪರ್ಕ ಇರೋದ್ರಿಂದ ಅವ್ರ ಹತ್ರ ಕೇಳಿದಾಗ, ರಿವ್ಯೂ ಮೀಟಿಂಗ್ಸ್ ಅಂತ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. CM ಅವ್ರ ನೇತೃತ್ವ ಮತ್ತು ಹೋಮ್ ಮಿನಿಸ್ಟರ್ ನೇತೃತ್ವ ಮತ್ತು DG and IGP ನೇತೃತ್ವ, 3 ಕಡೆ ಆಗ್ತಾ ಇಲ್ಲ. CM ಅವರು ರಿವ್ಯೂ ಮೀಟಿಂಗ್ಸ್ ಮಾಡ್ತಿಲ್ಲ, ಹೋಮ್ ಮಿನಿಸ್ಟ್ರು ಮಾಡ್ತಾ ಇಲ್ಲ, ಮತ್ತು DG and IGP ಮಾಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವ್ರನ್ನ ಮಧ್ಯದಲ್ಲಿ ಇರ್ತಕ್ಕಂಥ ಇಂಟರ್ನಲ್ ಗೊಂದಲ, ಯಾರ್ದು CMದು ಗೃಹ ಸಚಿವರದು. DG and IGP ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಮೋಸ್ಟ್ ಪ್ರಾಬಲಿ ಅವ್ರು ರಿಟೈರ್ಡ್ ಆಗಿದ್ದಾರೆ, ಆದ್ರೂ 21ನೇ ತಾರೀಕು ಎಕ್ಸ್ಟೆನ್ಷನ್ ಕೊಡ್ಯಾರೆ. ನೋಡಿ, ಇಷ್ಟೆಲ್ಲ ಸಮಸ್ಯೆಗಳು ರಾಜ್ಯದಲ್ಲಿ ಬರೀ ಇದು ಒಂದೇ ಅಲ್ಲ. ಇವತ್ತು ಒಂದು ಮೊಲೆಸ್ಟೇಷನ್ ಕೇಸ್ ಆಗಿದೆ. ಇವತ್ತು ಯಾವುದೋ ಒಂದು ಹೆಣ್ಮಗಳ ಮೇಲೆ ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡಿ ಮೊಲೆಸ್ಟೇಷನ್ ಕೇಸ್ ಆಗಿದೆ. ಅದ್ರ ಇವಾಗೆಲ್ಲ ನ್ಯಾಷನಲ್ ಮಾಧ್ಯಮಗಳು ತೋರಿಸ್ತವೆ. ಪ್ರತಿ ದಿನ ನಿಮಗೆ ಕರ್ನಾಟಕ ರಾಜ್ಯ ತನ್ನ ಕುಕೃತ್ಯಗಳಿಗೆ, ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ಗೆ ದಿನ ನ್ಯಾಷನಲ್ ನ್ಯೂಸ್ ಆಗ್ತಾ ಇದೆ, ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಾ ಇದೆ. ಯಾಕೆ? ಬಿಕಾಸ್ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ ಎಲ್ಲೋ ಒಂದು ಕಡೆ
ತನ್ನ ಹಿಡಿತದಲ್ಲಿ ಗೃಹ ಇಲಾಖೆ ಇಲ್ಲ ಅಥವಾ ಇಂಟ್ರೆಸ್ಟ್ ಅಲ್ಲ, ಇಲ್ಲ ನಾನು ಅದನ್ನ ಹಿಂಗೂ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇಡೀ ದೇಶ ಕರ್ನಾಟಕವನ್ನ ನೋಡ್ತಾ ಇದೆ. ಯಾಕೆ ಅಂದ್ರೆ ಒಂದು ಕಾಂಗ್ರೆಸ್ಸೇತರ ಆಡಳಿತ ಇರುವಂತಹ ಒಂದು ರಾಜ್ಯ, ಮತ್ತು ಆಗಾಗ್ಗೆ ಸಿದ್ದರಾಮಯ್ಯನವರು ತಮ್ಮ ಡೋಂಟ್ ಕೇರ್ ಟಾಕ್ಸ್ ಇಂದ ಇಡೀ ರಾಷ್ಟ್ರಾದ್ಯಂತ ಅವರು ಒಂಥರ ಚರ್ಚೆ ಆಗ್ತಾ ಇರುತ್ತೆ. ಇಡೀ ದೇಶ, ಅದರಲ್ಲೂ ಕೂಡ ನ್ಯಾಷನಲ್ ಮಾಧ್ಯಮಗಳು ಕೂಡ ರಾಜ್ಯದ ಆಡಳಿತವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ಲೋಪಗಳಿಗೆ ಒಂದಿಷ್ಟು ಆಸ್ಪದ ಕೊಡದ ರೀತಿಯಲ್ಲಿ ಇವರು ಆಡಳಿತ ನಡೆಸಬೇಕಾಗುತ್ತೆ. ಆದರೆ ನಿಮ್ಮ ಮಾತಿಗೆ ನಾನು ಒಪ್ಪುತ್ತೀನಿ. ಪದೇ ಪದೇ ಆಡಳಿತದಲ್ಲಿ ಈ ರೀತಿ ಭದ್ರತಾ ವೈಫಲ್ಯದ ಬಗ್ಗೆ, ಅಥವಾ ನಾನು ಅದನ್ನ ಶಾಂತಿ ಸುವ್ಯವಸ್ಥೆ ಕಾನೂನು ಅಂತ ಹೇಳಕ್ ಇಷ್ಟಪಡೋದಿಲ್ಲ. ಯಾಕೆ ಅಂತಂದ್ರೆ ಇನ್ನೂ ಕೂಡ ಆ ಒಂದು ಲಿಮಿಟ್ ಬರಬೇಕು. ಬಟ್ ಈ ತರದ ಘಟನೆಗಳು ಡೆಫಿನೆಟ್ಲಿ ಆ ಒಂದು ಪ್ರಶ್ನೆಯನ್ನ ಎತ್ತುತ್ತೆ. ಮೇಡಮ್, ನೀವು ಹೇಳಿದಕ್ಕೆ ಕ್ರಾಸ್ ಆಗೋಗಿದೆ. ಯಾಕೆ ಅಂತಂದ್ರೆ ನಾನು ಅದಕ್ಕೆ ಸ್ಟಾಟಿಸ್ಟಿಕ್ಸ್ ಕೊಡ್ತೇನೆ. ಈಗ 60 ಹೆಣ್ಣು ಮಕ್ಕಳು ಕೊಲೆ ಆಗಿರೋದು ಕರ್ನಾಟಕ ರಾಜ್ಯದಲ್ಲಿ. 1350 ರೇಪ್ ಕೇಸಸ್ ಆಗಿರೋದು, ರಿಜಿಸ್ಟರ್ಡ್ ರೇಪ್ ಕೇಸಸ್, ಅನ್ರಿಜಿಸ್ಟರ್ಡ್ ನಾನು ಹೇಳ್ತಾನೆ ಇಲ್ಲ. 12 ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ತತ್ಸುಮಾರು 12-15 ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಆಳಿಕೆ ಅಧಿಕಾರಿಗಳಿಗೆ ಕಪಾಳೆ ಸಾರಿ 2 ವರ್ಷದಲ್ಲಿ ನೀವು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ. ಜೊತೆಗೆ ಇನ್ನೊಂದೇನಂತಂದ್ರೆ ಪ್ರತಿ ಸತಿನೂ ಅಧಿಕಾರಿಗಳಿಗೆ ಇನ್ಸಲ್ಟ್. ಆ ಸಂಗಮೇಶ್ವರ್ ಮಗ ಹೋಗಿ ಆ ಪಾಪ ಹಿರಿಯ ಅಧಿಕಾರಿಗೆ ಹೆಣ್ಮಗಳಿಗೆ ಮೊನ್ನೆ ಆರ್ ಅಶೋಕ್ ಅವ್ರು ಹೇಳ್ತಾ ಇದ್ರು, ನಿನ್ನ ಹೆಸರು ಬರ್ಕತೀನಿ, ನಿಂದು ಬಹಳ ಆಯ್ತು ಬಟ್ಟೆ ಬಿಚ್ಚಿಸ್ತೀನಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಹೇಳಿದ. ಅದು ಸ್ವಲ್ಪ ಹೇಳ್ಬಿಡಿ, ಕಪಾಳ ಅದು ಹೇಳ್ಬಿಡಿ. ಅಧಿಕಾರಿಗಳಿಗೆ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಪ್ರತಿಭಟನೆ ಮಾಡ್ತಕ್ಕಂಥ ಅಧಿಕಾರ ಸಂಪೂರ್ಣವಾಗಿದೆ. ಅದಕ್ಕೆ ಒಬ್ಬ ಅಧಿಕಾರಿ ಬಂದು ನೀವು ಪ್ರತಿಭಟನೆ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಹೆಂಗ್ ಹೇಳ್ತಾರೆ? ಆಮೇಲೆ ಒಬ್ಬ ಲೀಡರ್ ಆಫ್ ಅಪೋಸಿಷನ್ಗೆ ಮಾತಾಡ್ಬೇಕಾಗಿರ್ತಕ್ಕಂಥವ್ರು DCP ಗ್ರೇಡ್ ಆಫೀಸರ್, ಒಬ್ಬ ಇನ್ಸ್ಪೆಕ್ಟರ್ ಬಂದು ಮಾತಾಡ್ತಾರೆ ಅಂದ್ರೆ ಏನರ್ಥ? ಈಗ JDS ವಕ್ತಾರರಾದಂತ ಅಶ್ವಿನ್ ಅವರೇ, ನೀವು ಕೂಡ ಒಬ್ಬ ಯೂತ್ JDS ಲೀಡರ್. ಖುಷಿ ಆಗುತ್ತೆ ತಮ್ಮಂತವ್ರನ್ನ ನೋಡಿದಾಗ. ಯಾಕೆ ಅಂತ ಅಂದರೆ ತಾವು ತಮ್ಮ ಒಂದು ಜವಾಬ್ದಾರಿಯನ್ನ ಅರಿತು ಪಾಲಿಟಿಷಿಯನ್ ಆಗಿಯೋ ಅಥವಾ ಒಬ್ಬ ವಕ್ತಾರನಾಗಿಯೋ ನೀವು ಚಾನಲ್ಗಳ ಮುಂದೆ ನಿಂತು ನೀವು ನಂಬಿರುವ ತತ್ವ ಸಿದ್ಧಾಂತಗಳನ್ನು ಮಾತಾಡುವಾಗ, ನೀವು ಪಕ್ಷದ ಪರವಾಗಿ ಮಾತಾಡುವಾಗ, ಪಕ್ಷದಲ್ಲಿ ಒಂದು ಉತ್ತಮವಾದಂಥ ಜವಾಬ್ದಾರಿಗಳನ್ನು ತಗೊಂಡಾಗ ಆಬ್ವಿಯಸ್ಲಿ ಸಮಾಜ ನಿಮ್ಮನ್ನು ನೋಡುವ ರೀತಿ, ನಿಮಗೆ ಕೊಡುವಂತಹ ಗೌರವ ಅದು ಬೇರೆಯದೇ ರೀತಿಯಲ್ಲಿರುತ್ತೆ. ಇನ್ನು ನಿಮ್ಮ ಹೆತ್ತ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಭಾಳಷ್ಟು ಸಂತೋಷ ಪಡ್ಬೋದು. ಆದರೆ ನನ್ನ ಮಗ ಬೀದಿ ಹೆಣವಾಗಿ ಬೀದಿಯಲ್ಲಿ ಅಟ್ಟಾಡ್ಸ್ಕೊಂಡು ಬಂದು ಮಚ್ಚು ಲಾಂಗಿಂದ ಹೊಡೆದು ಆತನನ್ನು ಸಾಯಿಸ್ತಾರೆ. ಬಿಕಾಸ್ ಆತನು ನಂಬಿರುವಂತಹ ತತ್ವ ಸಿದ್ಧಾಂತಗಳಿಗೋ ಅಥವಾ ಆತನು ನಂಬಿರುವಂತಹ ಯಾವುದೋ ಒಂದು ವಿಚಾರಧಾರೆಗಳಿಗೆ ಅಂತ ಅಂದಾಗ ಸರ್, ನಮ್ಮ ಯುವಕರು ಎತ್ತ ಸಾಕ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಒಂದು ಉದ್ಭವ ಆಗೋದಿಲ್ವ ಸರ್? ಪ್ರತೀಕಾರಕ್ಕೆ ಹಿಂದೂ ಮುಸಲ್ಮಾನ ಅಂತ ಹೆತ್ತವ್ರಿಗೂ ನೆಮ್ಮದಿ ಇಲ್ಲ, ಒಡ ಹುಟ್ಟಿದವ್ರಿಗೂ ನೆಮ್ಮದಿ ಇಲ್ಲ, ಸಮಾಜಕ್ಕೂ ನೆಮ್ಮದಿ ಇಲ್ಲ. ಸೊ ಆ್ಯಸ್ ಅ ಯಂಗ್ ಯೂತ್ ಪೊಲಿಟಿಷಿಯನ್ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಾಧಾ ಮೇಡಮ್, ಆರಂಭದಿಂದ ನಿಮ್ಮ ಮಾತನ್ನ ಕೇಳ್ತಿದ್ದೀನಿ. ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಈ ರಕ್ತದ ಮೇಲೆ ಒಂದು ರಾಜಕಾರಣ ಮಾಡ್ತಿದ್ದಾರೆ, ಬಡವರು ಮಕ್ಳುಗಳು ಮಾತ್ರ ಸಾಯ್ತಿದ್ದಾರೆ. ಅದು 100ಕ್ಕೆ 100ರಷ್ಟು ನಿಜ. ಮಂತ್ರಿಗಳ ಮಕ್ಕಳಾಗ್ಲಿ, ಶಾಸಕರ ಮಕ್ಕಳಾಗ್ಲಿ, ಒಂದು ಅಲ್ಪ ಸ್ವಲ್ಪ ಒಂದು ಲೀಡರ್ ಮಕ್ಳುಗಳ ಆಗದೇ ಇಲ್ಲ. ಅವರೆಲ್ಲ ಒಂದು ಹೋರಾಟ ಆಗ್ಲಿ ಇಂಥ ವಿಚಾರಗಳಲ್ಲಿ ಯಾರು ಬರದೇ ಬಡವರು ಮಕ್ಕಳು. ಕೊನೆಗೆ ಅನಾಥವಾಗಿ ಬಿದ್ದಾಗ ಅವ್ರ ಮನೆಯವ್ರು ಬಂದು ಇವನೊಬ್ಬ ನಮ್ಗೆ ಆಧಾರ ಆಗಿದ್ದ, ಇವ್ನು ದುಡಿತಿದ್ದ, ಇವನೇನೋ ತಂದಾಗ್ತಿದ್ದ ಅನ್ನೋದೇ ಹೇಳಿಕೆಗಳು, ಎಷ್ಟೋ ಚರ್ಚೆಗಳು ಆಗಿದೆ ರಾಧಾ ಮೇಡಮ್. ನಿಮ್ಮ ಒಂದು ವಾಹಿನಿಗಳಲ್ಲೂ, ನೀವು ಹಿಂದೆ ಇದ್ದಂತ ವಾಹಿನಿಗಳಲ್ಲಿ ಪ್ರವೀಣ್ ನೆಟ್ಟಾರು, ಈ ಕೆಲವು ಹಿಂದೂ ಕಾರ್ಯಕರ್ತರ ಅಲ್ಲೇ ಹತ್ಯೆ ಆದಾಗೆಲ್ಲ ಚರ್ಚೆ, ನಿಮ್ಮ ಮಾತುಗಳನ್ನ ಕೇಳೋ ನಮ್ಗೇನೆ ಬೇಜಾರಾಗತ್ತೆ. ಪದೇ ಪದೇ ಏನಕ್ಕೆ ಬರೀ ಕಾಮನ್ ಸಿಟಿಜನ್, ಅದ್ರಲ್ಲೂ ಬಡವರು ಮಕ್ಳುಗಳೇ ಈ ರೀತಿ ಆಗ್ತಾರೆ. ಮುಸಲ್ಮಾನ ಸತ್ರು ಒಂದೇ, ಹಿಂದೂ ಸತ್ರು ಒಂದೇ, ಏನಕ್ಕೆ ಇವ್ರು ಇನ್ನೂ ಎಜುಕೇಟ್ ಆಗ್ತಿಲ್ಲ ಅಂತ ರಾಧಾ ಮೇಡಮ್ ಒಂದು ಬೇಜಾರಾಗತ್ತೆ. ಮತ್ತೆ ಅತ್ಯುತ್ತಮವಾದಂತ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾದಂತ ಕರಾವಳಿ ಭಾಗ, ಆ ಒಂದು ಆರೋಗ್ಯ ವಿಚಾರದಲ್ಲಿ ಏನಾದ್ರೂ ಒಂದು ಡಾಕ್ಟರ್ ಬರ್ತಾರೆ, ರ್ಯಾಂಕ್ ಸ್ಟೂಡೆಂಟ್ ಬರ್ತಾರೆ ಅಂದ್ರೆ ಆ ಭಾಗದಲ್ಲಿ ಬರೋಂತ ಜಾಗದಲ್ಲಿ ಪದೇ
ಅಲ್ವಾ ಮೇಡಮ್? ಅಲ್ವಾ? ಖುಷಿ ಆಗುತ್ತೆ. ಇದು ಒಂದು ವಿಚಾರದಲ್ಲಿ ಖುಷಿ ಆಗುತ್ತೆ. ಲಾಸ್ಟ್ ನೋಡಿದಾಗ ಯಾವ್ದೋ ಒಂದು ಜಿಲ್ಲೆ ಬಂದಾಗ ಪುನಃ ಅದೇ ಜಿಲ್ಲೆಗಳು ಬರ್ತಿದೆಯಲ್ಲ ಅನ್ನೋದೊಂದು ಬೇಜಾರಾಗುತ್ತೆ. ಈ ಕರಾವಳಿ ಭಾಗದಲ್ಲಿ ಕೋಮು ಹಿಂಸೆ, ಕೋಮು ಗಲಭೆ ಏನಕ್ಕೆ ಆಗ್ತಿದೆ? ಪದೇ ಪದೇ ಏನಕ್ಕೆ ಆಗ್ತಿದೆ? ಮತ್ತೆ ಮೇಡಮ್ ನೋಡಿ, ಕಾಂಗ್ರೆಸ್ ಯಾರಿಗೆ ಲಾಭ ಆಗ್ತಾ ಇದೆ ಇದರಿಂದ? ಯಾರಿಗೆ ಲಾಭ ಆಗ್ತಾ ಇದೆ ಇದರಿಂದ? ಯಾರು ಲಾಭ ಪಡ್ಕೋತಾ ಇದ್ದಾರೆ? ಅವ್ರಿಗೇನಾದ್ರೂ ವೈಯಕ್ತಿಕವಾಗಿ ಲಾಭ ಆಗ್ತಾ ಇದೆಯಾ? ಇವಾಗ ನೋಡಿ ಪಾಪ ನಮ್ಮ ಸುಹಾಸ್ ಶೆಟ್ಟಿ ಅವ್ರು ಏನ್ ಲಾಭ ತಗೊಂಡ್ರು? ಅವ್ರಿಗೆ ಏನ್ ಲಾಭ ಆಯ್ತು? ಅವ್ರ ತಂದೆ ಗೋಳಾಡ್ತಾ ಇದ್ದಾರೆ, ತಾಯಿ ಗೋಳಾಡ್ತಾ ಇದ್ದಾರೆ. ಅಯ್ಯೋ ಪಾಪ ಅವ್ರ ಗೋಳ್ ನೋಡಕ್ ಆಗ್ತಾ ಇಲ್ಲ. ಯಾರಿಗೆ? ಯಾರಿಗೋಸ್ಕರ? ಎಲ್ಲ ಹೇಳ್ತಿದ್ದಾಗ ಫಾರೂಕ್ ಅವ್ರು ಒಂದ್ ಮಾತು ಹೇಳಿದ್ರು, ಈ ರಕ್ತ ಸುರಿಸ್ತವ್ರು ರಕ್ತ ನೋಡ್ತಾರೆ ಅಂತ. ನನ್ಗೆ ತುಂಬಾ ಬೇಜಾರಾಯ್ತು. ಹೆಚ್ಚು ಕಮ್ಮಿ ಫಾರೂಕ್ ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಅವರು ಇಂಟ್ರಾಗೇಟ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಮರ್ಡರ್ ಆಯ್ತು ಅಂತ. ನಾನೊಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಒಂದಂತೂ ಸತ್ಯ, ಆ ರಾಕ್ಷಸರು ಆ ರೀತಿ ಕೊಚ್ಚಿ ಕೊಲೆ, ಆ ಬಾಡಿ ಅಲ್ಲಾಡ್ತಾ ಇದೆ ಅಂತ ಮತ್ತೆ ಬಂದು ಹೊಡಿತಾರಲ್ಲ ಬಾಬಾ, ಅದನ್ನ ನೋಡಿದ್ರೆ ಭಯ, ನಿಜವಾಗ್ಲೂ ತುಂಬ ಭಯ ಆಗುತ್ತೆ. ಇಂಥದ್ದನ್ನು ನೋಡಿದರೆ ನಾನು ಮೊದಲು ಬೇರೆ ಚಾನಲಲ್ಲಿ ಇದ್ದಾಗ ಬೇರೆ ರಾಜ್ಯಗಳದ್ದು ಹೇಳ್ತಾ ಇದ್ವಿ, ಅಲ್ಲೆಲ್ಲೋ ಬಿಹಾರದಲ್ಲಂತೆ, ಇಲ್ಲೆಲ್ಲೋ ಅಂತೆ ಅಂತ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾದಂಥ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ಅಂಥವ್ರನ್ನ ಇನ್ನೂ ಹಿಡ್ದಿಲ್ಲ ಅಂತಂದರೆ ನನಗೆ ಭಾರಿ ಅಲ್ಲ. ಇಷ್ಟು ವಿಡಿಯೋಗಳಲ್ಲೆಲ್ಲ ಅವ್ರ ಮುಖ ಕಾಣ್ತಾ ಇದೆ, ಭಾಳ ಜನ ಅವ್ರು ಯಾರು ಅಂತಲೂ ಹೇಳ್ತಾ ಇದ್ದಾರೆ. ಆದರೂ ಇನ್ನೂವರೆಗೂ ಕೂಡ ಅವ್ರನ್ನ ಹಿಡ್ದಿಲ್ಲ. ಇವರು ತಂಡಗಳನ್ನು ಮಾಡಿದ್ದಾರೆ ಅಂತೆ. ಈ ತಂಡಗಳನ್ನು ಮಾಡೋದು, ಈ ಸಮಿತಿಗಳನ್ನು ಮಾಡೋದು, ಇವೆಲ್ಲ ಇದು ಟೈಮ್ ವೇಸ್ಟ್ ಪಾಲಿಟಿಕ್ಸು. ಬಟ್ ಇನ್ನೂವರೆಗೂ ಹಿಡಿಯೋಕ್ಕಾಗಿಲ್ಲ. ನನಗೆ ಗೊತ್ತಿಲ್ಲ ಅಲ್ಲಿ ಏನು ನಡೀತಾ ಇದೆ ಏನು ಅಂತ. ಎಲ್ಲ ನಮ್ಗೆ ಹೇಳೇ ಮಾಡಬೇಕಂತನೂ ಏನೂ ಇಲ್ಲ. ಬಟ್ ನಿಜ ಭಾಳ ಭಯ ಆಗುತ್ತಪ್ಪ ಇಂಥವೆಲ್ಲ ನೋಡಿದಾಗ. ನಿಜಕ್ಕೂ ರಕ್ಷಣೆ ಇದೆಯಾ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಅದರಲ್ಲಿ ಯಾವ ಪಾಲಿಟಿಕ್ಸು ಇಲ್ಲ. ರಕ್ಷಣೆ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ.